ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಎಂ ಶೆಟ್ಟಿ ವ್ಲಾಗ್ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಕುಂದಾಪುರ ಎಂಬ ಹಳ್ಳಿಯ ಒಂದು ಚಿತ್ರೀಕರಣ. ಇದು ನನ್ನ ಊರು, ನನ್ನ ಹುಟ್ಟೂರು. ಇಲ್ಲಿಯ ಒಂದು ವಿಲೇಜ್ ಕಲ್ಚರ್ ಅನ್ನು ನಾನು ಒಂದು ಚಿತ್ರೀಕರಿಸಿದ್ದೆ ನನ್ನ ಮೊಬೈಲಲ್ಲಿ. ಅದನ್ನು ಈ ಕ್ಲಿಪ್ಪನ್ನು ಹಾಕಿದ್ದೇನೆ. ಅದಕ್ಕೂ ಮುಂಚೆ ನನ್ನ ಬಗ್ಗೆ ಕೆಲವರಿಗೆ ಪರಿಚಯ ಇಲ್ಲ. ನನ್ನ ಹಳೆಯ ವಿಡಿಯೋದಲ್ಲಿ ನನ್ನ ಪಾರ್ಟ್ ಸೆಲ್ಫ್ ಇಂಟ್ರೊಡಕ್ಷನ್ 1 ಮತ್ತು 2ರಲ್ಲಿ ನನ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ಅದನ್ನು ಒಂದು ಟೈಮ್ ನೀವು ನೋಡ್ಕೊಂಡು ಬಂದರೆ ನನ್ನ ಬಗ್ಗೆ ನಿಮಗೆ ಪರಿಚಯ ಆಗುತ್ತದೆ. ಹಾಗೆ ಇನ್ನೊಂದು ಏನಂದರೆ, ಮಾರ್ಚ್ 7 ನಾವು ಶೂಟ್ ಮಾಡಿದ್ವಿ ವಿಮೆನ್ ಡೇ ಸ್ಪೆಷಲಿಗೆ ಅಂತ ಹೇಳಿ, ಒಂದು KS ಆಫೀಸರ್ ನಾಗಲಕ್ಷ್ಮಿ ಮೇಡಮ್ ಜೊತೆ. ಅದು ನಾನು ಊರಿಗೆ ಬಂದಿದ್ದು ಮಾರ್ಚ್ 8 ಬೆಳಗ್ಗೆ. ಅದನ್ನು ಸ್ವಲ್ಪ ಟ್ರಿಮ್ ಮಾಡುವುದರಲ್ಲಿ ಹಾಗೂ ನಾನು ಸ್ವಲ್ಪ ಹರಿಬರಿಯಲ್ಲಿರೋದ್ರಿಂದ ಕ್ವಶನ್ಸ್ಗಳು ಸ್ವಲ್ಪ ಫಾಸ್ಟಾಗಿ ಕೇಳಿದ್ದೆ ಅಂತ ವೀಕ್ಷಕರು ಕಮೆಂಟ್ಸ್ ಮಾಡಿದ್ದಾರೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಳ್ತೇನೆ. ಹಾಗೆಯೇ ಈ ಒಂದು ಮಾರ್ಚ್ 8 ನಾನು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ತುಂಬ ಜನರು ಸಹ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ವೀಕ್ಷಣೆ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಹಾಗೆ ಸ್ಪೆಷಲಿ ನಾನು ಈ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ನನ್ನ ಒಂದು ಕೃತಜ್ಞತೆಯನ್ನು ತಿಳಿಸುತ್ತೇನೆ. ಹಾಗೆಯೇ ಏನಾದರೂ ಕಮೆಂಟ್ಸ್ ನೀವು ಫೀಡ್ಬ್ಯಾಕ್ ಕೊಟ್ಟಿರೋದನ್ನು ನಾನು ಮುಂದಿನ ದಿನಗಳಲ್ಲಿ ಅಳವಡಿಸ್ಕೊಳ್ತೇನೆ ತಪ್ಪದೆ. ನನ್ನಲ್ಲಿ ಏನಾದರೂ ಆ ಕಡೆ ಈ ಕಡೆ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ನಾನು ಫಸ್ಟ್ ನನ್ನ ಇಂಟರ್ವ್ಯೂ ಆಗಿರೋದ್ರಿಂದ ಅಲ್ಲಿ ನಾನು ಸಣ್ಣ ಪುಟ್ಟ ತಪ್ಪು ಮಾಡಿದ್ದೇನೆ. ಅದು ಮುಂದಿನ ದಿನಗಳಲ್ಲಿ ಮರುಕಳಿಸಲ್ಲ ಅಂತ ನಾನು ಭರವಸೆ ಕೊಡುತ್ತಾ ಈ ಕಂಟಿನ್ಯೂಷನ್ ವೀಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮಮ್ಮ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಬೆಳಗ್ಗೆ ಎದ್ದು ತುಳಸಿಗೆಲ್ಲ ಇದು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಅವರು ಹಾಲು ಕರೀತಾರೆ. ನಮ್ಮ ಮನೇಲಿ ಇವಾಗ ನಮ್ಮ ಅಮ್ಮನ ಕಾಲು ಸ್ವಲ್ಪ ಪೇಯ್ನ್ ಇರೋದರಿಂದ ಎಲ್ಲ ಹಸುನ ಮಾರಿ ಒಂದು ಹಸುನ ಮಾತ್ರ ಇಟ್ಕೊಂಡಿದ್ದೀವಿ. ಅದರ ಗೊಬ್ಬರ ಎಲ್ಲ ನೋಡಿ ಎಲ್ಲಿ ಹೋಗ್ತಿದೆ. ಹಾಗೆ ಇದಕ್ಕೆ ರೀಸೆಂಟ್ 15 ದಿನದಿಂದಲೇ ಕರು ಹುಟ್ಟಿದೆ. ಇದು ಗುಡ್ಡ ಅಂತ ಹೇಳ್ತಾರೆ ನಮ್ಮೂರಲ್ಲಿ, ಅಂದರೆ ಗಂಡು ಕರು. ಇವಾಗ ಅದರ ಹಾಲು ಕರೆದಿದ್ದ ತಕ್ಷಣ ಅವರು ಹೋಗಿ ಹಾಲನ್ನು ಡೈರಿಗೆ ಹಾಕಿ ಬರ್ತಾರೆ. ನಮ್ಮಪ್ಪ ಬೆಳಗ್ಗೆ ಬೇಗ ಎದ್ದು ಒಂದು 3:15 ಎದ್ದು ಅವ್ರು ತೋಟ ಮಾಡಿದ್ದಾರೆ, ಆ ತೋಟಕ್ಕೆ ನೀರು ಬಿಡ್ಲಿಕ್ಕೆ ಹೋಗ್ತಾರೆ. ನಮ್ಮಮ್ಮ ಒಬ್ಬರೇ ಮನೇಲಿ ಇರ್ತಾರೆ ಇವಾಗ. ಹಾಗೆ ಹಾಲು ಕರಿತಾ ಇದ್ದಾರೆ ನೋಡಿ, ಹಾಲು ಕರೆದು ಡೈರಿಗೆ ಹಾಕಿ ಬರ್ತಾರೆ. ಹಾಗೆ ಈ ಹಳ್ಳಿಯಲ್ಲಿ ಏನಂದರೆ, ನಾವು ಹಳ್ಳಿಗೆ ಹೋದರೆ ಮೊಬೈಲ್ ಯೂಸ್ ಮಾಡಬೇಕಂತಲೇ ಅನಿಸಲ್ಲ. ಏನಕ್ಕಂದರೆ ಅಲ್ಲಿರೋ ಒಂದು ಸೊಬಗು, ತೋಟ ಎಲ್ಲವೂ ನಮ್ಮನ್ನು ಒಂದು ಮೈ ರೋಮಾಂಚನಗೊಳಿಸುತ್ತೆ. ನಮಗೇನು ಬೇಡ ಅನಿಸುತ್ತೆ, ಅಲ್ಲೇ ಇದ್ದು ಬಿಡು ಅನಿಸುತ್ತೆ. ಕೋಳಿ, ನಮ್ಮ ಮನೇಲಿ ಸಹ ಕೋಳಿ ಸಾಕ್ತೀವಿ ನೋಡಿ. ನೀವು ಕೋಳಿ ನೋಡಿದ್ರಿ, ಇನಿಷಿಯಲಿ ನಾನು ತೋರಿಸಿದ್ದೆ. ಹಾಗೆ ನೋಡಿ ಇದು ಎಷ್ಟು ಪ್ರೀತಿ ಮಾಡ್ತಿದೆ ನೋಡಿ ಕರುನ, ಅದರ ಮಗನ. ಅಂದರೆ ತುಂಬ ಅವ್ರಿಗೂ ಹಸುಗಳಿಗೂ ಸಹ ಎಷ್ಟು ಬಾಂಧವ್ಯ, ಎಷ್ಟು ಚೆಂದಾಗಿ ಕೇರ್ ಮಾಡ್ತಾ ಇದೆ ಅಲ್ವಾ. ಹಾಗೆಯೇ ನಾವು ಇವಾಗ ಸಾಯಂಕಾಲ ಇವತ್ತು ಮಾರ್ಚ್ 8 ಸಂಜೆಯಲ್ಲಿ ನಮ್ಮ ಊರಿನ ಹಬ್ಬ ರಾವುತೇಶ್ವರ ದೇವರು, ನಂಬಿದ ಕುಲದೇವರು. ಅದರ ಒಂದು ಗೆಂಡ ಸೇವೆ ಇರುವುದರಿಂದ ನಾವು ಹೋಗಿದ್ದೆ. ಅಲ್ಲಿ ಸಹ ಸ್ವಲ್ಪ ವೀಡಿಯೋ ಕ್ಲಿಪ್ಪನ್ನು ತೆಗೆದುಕೊಂಡಿದ್ದೆ. ಈ ದೇವರ ಮಹತ್ವ ಏನಂತ ಹೇಳಿದರೆ, ಇಲ್ಲಿನ ಊರಿನ ಭಕ್ತಾದಿಗಳು ಒಂದು ಕುಟುಂಬದ ಒಂದಿಷ್ಟು ಜನರು ಅಂತ ಹೇಳಿ ಒಂದು ದೇವರನ್ನು ನಂಬ್ತಾರೆ ಊರಿನ ಜನರು. ಹಾಗೆ ಒಂದು ಗೆಂಡ ಸೇವೆಯನ್ನು ಒಂದು ಪ್ರೋಗ್ರಾಮ್ ಆ ದಿನ ಇರುತ್ತೆ, ರಾತ್ರಿಯಲ್ಲಿ ಇರುತ್ತೆ. ಅಂದರೆ ಗೆಂಡ ಸೇವೆಯಲ್ಲಿ ನಡೆಯೋದು. ಇದು ನಮ್ಮ ಕುಲದೇವರ ಅವ್ರ ಮೇಲೆ ದೇವರು ಬಂದು ಮಾತಾಡ್ತಾರೆ ಅಂತ ಹೇಳೋದು. ಅವರು ಏನಾದರೂ ಕಷ್ಟ ಕಾರ್ಪಣ್ಯಗಳು ಜನರಿಗೆ ಇದ್ದಾಗ ಇವ್ರ ಮೇಲೆ ದೇವರು ಬರುತ್ತೆ. ಅವರಲ್ಲಿ ನಾವು ಕ್ವಶನನ್ನು ಕೇಳಿದಾಗ, ನಮ್ಮ ಪ್ರಶ್ನೆ, ನಮ್ಮ ಕಷ್ಟವನ್ನು ಕೇಳಿದಾಗ ಅವರು ನಮಗೆ ಒಂದು ಉತ್ತರವನ್ನು ಕೊಡುತ್ತಾರೆ. ಈ ಗೆಂಡ ಸೇವೆ ಮೊದಲಿಗೆ, ಆ ಗೆಂಡ ಸೇವೆ ಮಾಡಲಿಕ್ಕೆ ಮುಂಚೆ ಭಕ್ತಾದಿಗಳು ಈ ದೇವರು, ನಮ್ಮ ಕುಲದೇವರು ಪಾತ್ರಿ ಅಂತ ಹೇಳ್ತಾರೆ, ಅವರು ಆ ಗೆಂಡ ಸೇವೆಯನ್ನು ಫಸ್ಟ್ ಪೂಜೆ ಮಾಡಿ ಅವರು ಅದರ ಮೇಲೆ ನಡೆದ ತಕ್ಷಣ ಆಮೇಲೆ ಬೇರೆ ಭಕ್ತಾದಿಗಳು ನಡೀತಾರೆ ನೋಡಿ. ಇವಾಗ ಅವರು ಹೋಗಿ ನಡೀತಾರೆ, ಅದರಲ್ಲಿ ನಮ್ಮ ಕುಲದೇವರು ಪಾತ್ರಿಗಳಾದ ಅವರು ನಡೀತಾರೆ ನೋಡಿ. ಇದು ಒಂದು ಕುಂದಾಪುರದ ಕಲ್ಚರ್, ನಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನಿಮಗೂ ಸಹ ಖುಷಿ ಆಗ್ಬೋದು ಅಂತ ಇಲ್ಲಿ ಹಾಕಿದ್ದೀನಿ. ಬೇರೆ ಬೇರೆ ಕಡೆಯಿಂದ ನೋಡುವ ವೀಕ್ಷಕರು ಸಹ ಇದು ಏನು ಅಂದ್ಕೋಬೇಡಿ. ಹಾಗೆ ನೀವು ಕಾಂತಾರ ಮೂವಿ ನೋಡಿದರೆ ಸ್ವಲ್ಪ ನಮ್ಮ ಕಲ್ಚರ್ ಬಗ್ಗೆ ಅರಿವಿರುತ್ತದೆ ಅಂದ್ಕೊಳ್ತೀನಿ. ಇವಾಗ ನೋಡಿ ಅವರು ಅದು ಗೆಂಡ ಸೇವೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ನನಗೆ ಕರೆಕ್ಟಾಗಿ ವೀಡಿಯೋ ತೆಗ್ದಿಕ್ಕೆ ಆಗಿಲ್ಲ. ನಾನು ಸಹ ಗೆಂಡ ಸೇವೆ ಮಾಡಬೇಕಂದ್ರೆ ಸ್ವಲ್ಪ ನೋಡಿ, ಗೆಂಡ ಇದೆ ಅಲ್ಲಿ, ಒಂದು ಮರ ಸೌದೆಯಿಂದ ಹಾಕಿ ಅದನ್ನು ಫುಲ್ಲು ನೋಡಿ ಅವ್ರ ಮೇಲೆ ದೇವರು ಬರುತ್ತದೆ. ಅಂದರೆ ನಮ್ಮ ನಂಬಿಕೆ ಅದು, ಅವ್ರ ಮೇಲೆ ದೇವರು ಬಂದು ಅವ್ರು ಯಾರಾದರೂ ಕಷ್ಟ ಕಾರ್ಪಣ್ಯಗಳು ಏನಾದರೂ ಕೇಳಿದರೆ ಅವರು ಒಂದು ಸಜೆಷನ್ ಕೊಡ್ತಾರೆ. ಆವಾಗ ನಮಗೆ ಒಂಥರ ನೆಮ್ಮದಿ, ಒಂಥರ ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋ ನಂಬಿಕೆಯಿಂದ ನಮ್ಮ ಎಲ್ಲ ಅವ್ರ ಹತ್ರ ಒನ್ ಟೈಮ್ ಹೇಳ್ಕೊಂಡಿದ್ದ ತಕ್ಷಣ ನಮ್ಮ ಎಲ್ಲ ನೋವುಗಳು ಕಮ್ಮಿ ಆಗುತ್ತೆ. ಇಲ್ಲಿ ನೋಡಿ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಈ ಪ್ರೋಗ್ರಾಮ್ ರಾತ್ರಿ 1 ಗಂಟೆ ತನಕ ನಡೆಯುತ್ತೆ.
ನೆಕ್ಸ್ಟು ಇದೆಲ್ಲ ಗೆಂಡ ಸೇವೆ ಎಲ್ಲ ಆದಮೇಲೆ ನಮಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ನಾವು ಊಟ ಅಲ್ಲಿ ನೋಡಿ ಗೆಂಡ ಅಲ್ಲಿ ಇದೆ. ಆಮೇಲೆ ನಾವು ದೇವ್ರ ಹತ್ರ ಹೋಗಿ ಪ್ರಸಾದ ತಗೊಂಡು ನಾವು ಹೇಳಿಕೊಂಡಿರುವ ಭಕ್ತಾದಿಗಳು ನೋಡಿ ಕೆಂಡ ಸೇವೆಯಲ್ಲಿ ನಡೀತಾ ಇರ್ತಾರೆ. ಬೆಂಕಿ ಮೇಲೆ ಒಂದು ಸುತ್ತು ಬರ್ತಾರೆ ಅವರು. ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ. ಇವಾಗ ಇಲ್ಲಿ ಆರೆಂಜ್ ಒಂಥರ ಮೆರೂನ್ ಕಲರ್ ಡ್ರೆಸ್ಸಲ್ಲಿ ನಾನು ಇದ್ದೀನಿ ನೋಡಿ. ತಲೆ ಮೇಲೆ ಹೂ ಇದೆ. ನಾನು ಇಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ನನಗೆ ಭಯ, ಬಟ್ ನಮ್ಮಮ್ಮ ಹೇಳಿದ್ರು. ನಮ್ಮಮ್ಮ 3 ರೌಂಡ್ ಬಂದಿದ್ದರು. ಈ ಥರ ಒಂದು ನಡೆಯೋದ್ರಿಂದ ನಮಗೇನೋ ಒಂದು ನಂಬಿಕೆ, ನಮ್ಮ ಜೀವನದ ಒಂದು ಸಮಸ್ಯೆಗಳೇನಾದರೂ ಇರ್ಬೋದು, ಹಾಗೆ ಒಂದು ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಭಾವನೆ. ಹಾಗೆ ನಾವು ವರ್ಷಕ್ಕೆ ಒಂದು ಟೈಮ್ ಹೋಗಿ ಬರೋದ್ರಿಂದ ನಮ್ಮ ಮನಸ್ಸಿಗೂ ಶಾಂತಿ, ಹಾಗೆ ನೆಮ್ಮದಿ ಸಿಗುತ್ತೆ. ನಾನು ಹೋಗ್ತಾ ಇದ್ದೀನಿ ನೋಡಿ, ಇಲ್ಲಿ ಆ ಕಡೆ ಈ ಕಡೆ ಹೆಜ್ಜೆ ಇಟ್ಕೊಂಡು ಬಂದೇ ಬಿಟ್ಟೆ. ಹೀಗೆ ನಾವು ಒಂದು ನಂಬಿಕೆ ಇರೋದ್ರಿಂದ ನಾವು ಹೀಗೆ ಹೋಗಿ ಬರ್ತೀವಿ ವರ್ಷಕ್ಕೊಂದು ಟೈಮು. ಇಲ್ಲಿ ನೋಡಿ ನಮ್ಮ ಕುಲದೇವರು. ಅದೆಲ್ಲ ಪ್ರೋಗ್ರಾಮ್ ಆದಮೇಲೆ ನಾನು ಬೆಳಗ್ಗೆ ಏನು ಮಾಡ್ತೀನಿ ಅಂದರೆ, ನಮ್ಮ ಅಪ್ಪನ ತೋಟ ಇಲ್ಲಿಂದ ನಮ್ಮ ಮನೆಯಿಂದ ಅಮ್ಮನ ಮನೆಯಿಂದ ಒಂದು 8ರಿಂದ 10 ಕಿಲೋಮೀಟರ್ ದೂರದಲ್ಲಿರುತ್ತೆ. ನಮ್ಮಪ್ಪ ಏನಂತ ಹೇಳಿದರೆ, ನಾನು ಹೇಳಿದ್ದೆ ನನ್ನ ಸೆಲ್ಫ್ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ, ಅವರಿಗೆ ಕ್ಯಾನ್ಸರ್ ಬಂದಿತ್ತು. ನಾವು ಚಿಕ್ಕ ಏಜಲ್ಲಿ ಇರಬೇಕಂದ್ರೆ, ನಾವು ಇನ್ನು ಕಾಲೇಜಲ್ಲಿ ಹೋಗ್ತಾ ಇರಬೇಕಂದ್ರೆ ಅವ್ರಿಗೆ ಕ್ಯಾನ್ಸರ್ ಬಂದಿತ್ತು. ಅವ್ರಿಗೆ ಕ್ಯಾನ್ಸರ್ ಬಂದು ಇಲ್ಲಿಗೆ ಒಂದು 10 ವರ್ಷ ಆಗಿರ್ಬೋದು ಹಿಯರ್. ಅದು ಕ್ಯಾನ್ಸರ್ಗೆ ಆದಮೇಲೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಅವರು ಗುಣಮುಖ ಆದ ಮೇಲೆ ಅವರು ಬೆಂಗಳೂರಲ್ಲಿ ಹೋಟೆಲಲ್ಲಿ ಇದ್ದರು. ಮುಂಚೆ ಹೋಟೆಲ್ ಬಿಸ್ನೆಸ್ ಇತ್ತು ಅವ್ರದ್ದು. ಆಮೇಲೆ ಅವರು ಊರಿಗೆ ಬಂದು ಈ ಒಂದು ಬರಡು ಭೂಮಿ ಇತ್ತು, ಇದು ಒಂಥರ ಕಳ್ಳು ಮುಳ್ಳುಗಳೆಲ್ಲ ಇತ್ತು ಇದು ಮುಂಚೆ, ಈ ತೋಟಕ್ಕಿಂತ ಮುಂಚೆ 2015ರಲ್ಲಿ ಅನಿಸುತ್ತೆ. ಒಂದು 7 ವರ್ಷ ಆಗಿದೆ ಈ ತೋಟಕ್ಕೆ. ಅವರು ನೀರು ಬರಲಿಲ್ಲ. ನಾವು ಬೋರ್ವೆಲ್ನ ಹಾಕಿ ನಮ್ಮಪ್ಪ ಕ್ಯಾನ್ಸರ್ನ ಗೆದ್ದ ತಕ್ಷಣ ಒಂದು 10 ವರ್ಷ ಆಗಿದೆ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಆಗಿ. ಇವಾಗ ತುಂಬ ಆರಾಮಾಗಿದ್ದಾರೆ ನಮ್ಮಪ್ಪ. ಅವರು ಮಾಡಿದ ತೋಟ ಇದಕ್ಕೂ ಮುಂಚೆ ನಮ್ಮ ಅಪ್ಪನ, ನೀವು ಹಳೆ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋ ನೋಡಿದರೆ ನಿಮಗೆ ನನ್ನ ಒಂದು ಹೋಲ್ ಸ್ಟೋರಿ ಬಗ್ಗೆ ಹೇಳಿದ್ದೇನೆ. ಅದಾದಮೇಲೆ ಅವರು ಈ ಒಂದು ಬರಡು ಭೂಮಿಯಾಗಿರುವ ಒಂದು 2 ಎಕರೆ ಜಾಗವನ್ನು ಅವರ ಜಾಗವನ್ನು ಅವರು ತೋಟ ಮಾಡಿ ಅದರಿಂದ ಇವಾಗ ಫಲ ತೆಗಿತಾ ಇದ್ದಾರೆ. ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ, ನೋಡ್ತಾ ಇರಿ. ಅಂದರೆ ಇವಾಗ ಒಂದು ಬದುಕೋದೇ ಇಲ್ಲನೋ ಒಂದು 3rd ಸ್ಟೇಜ್ ಕ್ಯಾನ್ಸರಿಗೆ ಹೋಗಿದ್ದರು. ಅಲ್ಲಿಂದ ಅವರು ರಿಕವರಿ ಆಗಿ ಒಂದು ಕಾನ್ಫಿಡೆನ್ಸಿಂದ ವಾಪಸ್ ಬಂದು ಜೀವನದಲ್ಲಿ ಒಂದು ದೊಡ್ಡ ಸಾಧನೆಯೇ ಮಾಡಿದ್ದಾರೆ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಫಸ್ಟ್ ಹಾಫಲ್ಲಿ ನಾನು ಅಪ್ಪನ ವಿರುದ್ಧವಾಗೇ ಇದ್ದೆ. ಏನಕ್ಕಂದರೆ ಅವರು ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ರು ಅಂತ ಅವ್ರ ಬಗ್ಗೆ ತುಂಬ ನನಗೆ ಇದಿತ್ತು. ಆದರೆ ಅವರು ಸೆಕೆಂಡ್ ಹಾಫ್ ಆಫ್ಟರ್ ದ ಕ್ಯಾನ್ಸರ್ ಆದಮೇಲೆ ತುಂಬ ರೀತಿಯಲ್ಲಿ ಚೇಂಜ್ ಆಗಿ ಒಂದು ಎಷ್ಟು ಡೌನ್ ಟು ಅರ್ತ್ ಪರ್ಸನ್. ಮುಂಚೆ ಒಂಥರ ಇತ್ತು ಅವ್ರಿಗೆ, ನಾವು ಗಂಡು ಮಕ್ಕಳು ಅನ್ನೋದು. ಆದರೆ ಸೆಕೆಂಡ್ ಹಾಫಲ್ಲಿ ಅವ್ರ ಲೈಫಲ್ಲಿ ತುಂಬ ಸ್ಮೂತು. ಎಲ್ಲ ಹೆಣ್ಣು ಮಕ್ಕಳಾಗಲಿ ಎಲ್ಲರನ್ನೇ ಆಗಲಿ ಏನೇ ಒಂದು ಡಿಫ್ರೆನ್ಸ್ ಮಾಡದೆ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಫಸ್ಟ್ ಹಾಫಲ್ಲೂ ಸ್ವಲ್ಪ ನೋಡ್ಕೊಂಡಿಲ್ಲ ಅಂತ ಹೇಳಿ ಅಲ್ಲ, ಸ್ವಲ್ಪ ಅಥಾರಿಟೇರಿಯನ್ ಆಗಿದ್ದರು. ನೋಡಿ ತೋಟ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಾನು ಹೋಗಿದ್ದೆ ಒಂದು ಅರ್ಧ ಗಂಟೆ ಅಷ್ಟೇ. ಅರ್ಧ ಗಂಟೆಯಲ್ಲಿ ನನಗೆ ಹೋಗಿದ ತಕ್ಷಣ ಅಲ್ಲಿ ನವಿಲು, ಕೋಗಿಲೆಗಳೆಲ್ಲ ಕೂಗೋದು ಮತ್ತು ಬರ್ಡ್ಸ್ ಚಿರ್ಪಿಂಗು ಎಷ್ಟು ಒಂಥರ ಖುಷಿ ಅನಿಸುತ್ತೆ ಅಂತ ಹೇಳಿದ್ರೆ, ಇಲ್ಲೇ ಕೂತ್ಕೊಂಡು ಬಿಡುವ, ಎಲ್ಲಿ ಸಿಟಿ ಲೈಫನ್ನು ಏನಕ್ಕೆ ನಮಗೆ ಬೇಕು ಅಂತ ಅನಿಸ್ಬಿಡ್ತು. ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಇದ್ದು ಬಿಡು ಅನ್ನೋ ಅಷ್ಟು ಆ ಭಾವನೆ ಬಂತು. ಹಾಗೆ ನೋಡಿ ನೀವು ಸಣ್ಣ ಒಂದು ಆ ರೇಸು ಹೇಗೆ ಬೀಳ್ತಿದೆ ಅಂದರೆ ಒಂಥರ ತುಂಬ ಖುಷಿ ಅನಿಸುತ್ತೆ. ನಮ್ಮದು ತೋಟ ಅನ್ನಲಿಕ್ಕೆ ಒಂಥರ ಹೆಮ್ಮೆ. ನಮ್ಮಪ್ಪ ಮಾಡಿದ ತೋಟ ಇವತ್ತಿಗೂ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಏನಕ್ಕಂದರೆ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು. ತೋಟ ಹಾಗೆ ಇದನ್ನೆಲ್ಲ ಮಾಡೋದು ತುಂಬ ಈಸಿ ಏನೂ ಅಲ್ಲ. ನಾವು ಅಂದ್ಕೊತೀವಿ ರೈತರನ್ನು ತುಂಬ ಲೈಟಾಗಿ ತಗೊಳ್ತೀವಿ. ಒಂದು ಚಿಕ್ಕ ಒಂದು ಹಳ್ಳಿಯಲ್ಲಿ ಯಾವುದೇ ಒಂದು ಫೆಸಿಲಿಟಿ ಇಲ್ಲದೆ ಕೂಲಿ ಕೆಲಸಗಾರನವ್ರನ್ನ ಹಾಕ್ಕೊಂಡೇ ಮಾಡಬೇಕು. ಇಲ್ಲಿ ಯಾವುದೇ ದೊಡ್ಡ ಮೆಷಿನ್ಗಳನ್ನು ಯೂಸ್ ಮಾಡಿಕೊಂಡು ಏನು ಮಾಡೋದಿಲ್ಲ. ಎಲ್ಲ ದಿನಕೂಲಿ ವರ್ಕರನ್ನೇ ಹಾಕ್ಕೊಂಡು ಈ ತೋಟವನ್ನು ಮಾಡಲೇಬೇಕು. ತುಂಬ ಕಷ್ಟ ಇರುತ್ತೆ, ತುಂಬ ಈಸಿಯಾಗಿ ಅಂತೂ ಆಗಲ್ಲ. ಇಲ್ಲಿ ಹೋಗಿ ಒಂದು 15 ನಿಮಿಷ ಕೂತ್ಕೊಂಡೆ, ನನಗೆ ತುಂಬ ಸಮಾಧಾನ ಆಯಿತು. ಹಾಗೆ ನನ್ನ ಹಳೆಯ ವಿಡಿಯೋದಲ್ಲಿ ವಿಮೆನ್ ಡೇ ಸ್ಪೆಷಲ್ ವಿಡಿಯೋದಲ್ಲಿ ಕೆಲವರು ಕೇಳಿದ್ದಾರೆ UPSC ಹಾಗೂ KS ರಿಲೇಟೆಡ್ ವಿಡಿಯೋ ಮಾಡಿ ಮ್ಯಾಮ್, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ. ನಾನು ಒಂದು ಆಲ್ರೆಡಿ 5 ಮೇನ್ಸ್ ಟುಗೆದರ್ ಬರ್ದಿದ್ದೀನಿ. ಸೊ ದಟ್ ನಿಮ್ಗೆ ಯಾವ ಥರ ಸ್ಪೆಸಿಫಿಕ್ ಆಗಿ ಬೇಕು ಅನ್ನೋದು ನೀವು ಕ್ಲಿಯರಾಗಿ ಕ್ವಶನ್ ಕೇಳಿದ್ರೆ ನಾನು ಮುಂದಿನ ದಿನಗಳಲ್ಲಿ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ನೋಡಿ ಇದರಲ್ಲಿ ಸ್ವಲ್ಪ ಬಾಳೆ ಗಿಡಗಳನ್ನು ಹಾಕಿದ್ದಾರೆ. ಹಾಗೆ ಇಲ್ಲೆಲ್ಲ ಹುಲ್ಲಿದೆ. ಅದು ಅಲ್ಲಿನ ಜನ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ತಾರೆ, ಏನಕ್ಕಂದರೆ ನಮ್ಮ ಮನೆ ದೂರ ಇರೋದ್ರಿಂದ ನಾವು ಇಲ್ಲಿ ಹಸು ಬಂದು ಬಿಡಲಿಕ್ಕೆ ಆಗಲ್ಲ, ಇಲ್ಲ ಕಟ್ ಮಾಡಲಿಕ್ಕೂ ಆಗಲ್ಲ. ನಮ್ಮ ಅಮ್ಮನ ಮನೆ ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಅವರ ರಿಲೇಷನ್ ಅಪ್ಪನ ಮನೆ ಹತ್ತಿರ ಇರೋದು. ಇದು ಅಪ್ಪನ ಮನೆ ಒಂದು ಜಾಗ.
ಅಲ್ಲಿ ಸಣ್ಣ ಆ ಹುಲ್ಲುಗಳನ್ನು ಅವರು ಬಂದು ಕಿತ್ಕೊಂಡು ಹೋಗ್ತಾರೆ. ತುಂಬ ಖುಷಿ ಅನಿಸುತ್ತೆ. ಮತ್ತು ಇಲ್ಲಿ ಬಾಳೆ ಗಿಡ ಮತ್ತು ತೆಂಗಿನ ಗಿಡ, ಕಾರ್ನರಲ್ಲೆಲ್ಲ ತೆಂಗಿನ ಗಿಡ ಹಾಕಿದ್ದಾರೆ ನಮ್ಮಪ್ಪ. ಇಲ್ಲಿ ನೋಡಿ ಹುಲ್ಲು ಕೊಯ್ತಾ ಇದ್ದಾರೆ. ಎಷ್ಟು ಚೆಂದ ಕೊಯ್ದುಕೊಂಡು ತೊಗೊಂಡು ಹೋಗ್ತಾರೆ. ಏನಕ್ಕಂದರೆ ತುಂಬ ದೊಡ್ಡದಾಗಿದ್ದರೆ ಏನೇ ಫರ್ಟಿಲೈಸರ್ ಆಗಲಿ ನೀರು ಹಾಕಿದರೆ ಆ ಹುಲ್ಲುಗಳನ್ನೇ ಆ ಗ್ರಾಸಸ್ಗಳೇ ತಗೊಂಡ್ಬಿಡುತ್ತವಲ್ವ, ಅದಕ್ಕೆ ಚೆನ್ನಾಗಿ ಸಣ್ಣ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಫಲ ಕೊಡ್ತಾ ಇದೆ ಅದು. ತೆಂಗಿನ ಅಡಕೆ ಇದು ಒಂದು 500 ಅಡಕೆ ಗಿಡಷ್ಟು ಹಾಕಿದ್ದಾರೆ. 500 ಅಡಕೆ ಗಿಡಷ್ಟು ಹಾಕಿ ಅದು ವರ್ಷಕ್ಕೆ ಫಲ ಅಂತ ಕೊಡುತ್ತೆ, ಎಲ್ಲ ಖರ್ಚು ವೆಚ್ಚ ಎಲ್ಲ ಹೋಗಿ. ಈಗ ನಾನು ಇದರಲ್ಲೇ ಒಂದು ಅಪ್ಪನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅವ್ರು ಮಾತಾಡೋದು ಸಹ ಇದರಲ್ಲಿ ನೀವು ಕಂಟಿನ್ಯೂಷನ್ ಆಗಿ ನೋಡ್ಬೋದು. ಅವ್ರಿಗೆ ಅವ್ರು ತುಂಬ ನಾಲೆಜು, ಅವರ ನಾಲೆಜು ನಿಮಗೂ ಸಹ ಹೆಲ್ಪ್ ಆಗ್ಬೋದು. ತುಂಬ ಒಂದು ಹಳ್ಳಿಯ ಲೈಫಲ್ಲಿ ನೋಡಿದವ್ರಿಗಾಗಲಿ ಅವರ ಒಂದು ಹಿರಿಯರಾಗಿರುವ ಒಂದು ಮೆಸೇಜು ಎಲ್ಲರಿಗೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಅವರ ಒಂದು ವಿಡಿಯೋ ಕ್ಲಿಪ್ಪನ್ನು ಇಲ್ಲಿ ಸಹ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ತೆಂಗಿನ ಗಿಡ ಇದೆ, ಕಾರ್ನರ್ ಎಲ್ಲ ಕಡೆ ತೆಂಗಿನ ಗಿಡ ಹಾಕಿದ್ದಾರೆ ಸ್ವಲ್ಪ ಪ್ರಮಾಣದಲ್ಲಿ. ತುಂಬ ಖುಷಿ ಅನಿಸುತ್ತೆ. ನೋಡುವ ಒಂದು ಸ್ವಲ್ಪ ಒಂದು 20 ಒಂದು ಹೇಳ್ತಾರಲ್ಲ, ಒಂದು ಎಂಡ್ ಏಜಲ್ಲಿ ಎಲ್ಲ ಜವಾಬ್ದಾರಿ ಮುಗಿದ ಮೇಲೆ ನಮ್ಮದು ಅಂತ ಈ ಥರ ಒಂದು ಗ್ರೀನ್ರಿ ಪ್ಲೇಸಲ್ಲಿ ನಾವು ಬದುಕುವುದರಿಂದ ತುಂಬ ನೆಮ್ಮದಿ ಸಿಗುತ್ತದೆ. ಸಿಟಿ ಲೈಫು ತುಂಬ ವರ್ಷ ನಾವು ಇರಲಿಕ್ಕಾಗಲ್ಲ. ಈಗೇನಂದರೆ ನಮ್ಮ ಜವಾಬ್ದಾರಿಗಳು ಮುಗಿಬೇಕು, ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಹೇಳಿ ನಾವು ದುಡಿಲೇಬೇಕನ್ನೋ ಅನಿವಾರ್ಯದಿಂದ ನಾವು ಸಿಟಿಯಲ್ಲಿ ಬದುಕಲೇಬೇಕಾಗುತ್ತದೆ. ಅದೇ ಒಂದು ಸ್ವಲ್ಪ ಟೈಮ್ ಆದಮೇಲೆ ಇದೆಲ್ಲ ನಿಮಗೆ ನಾವು ಅಲ್ಲಿ ಹೋಗಿ ಸೆಟಲ್ ಆಗಿ ಜೀವನವನ್ನು ನಡೆಸಲಿಕ್ಕೆ ತುಂಬ ಒಂದು ಮೋಟಿವೇಶನ್ ಆಗಲಿ, ಒಂದು ಹೆಲ್ಪ್ ಆಗುತ್ತೆ. ನೋಡಿ ಅಡಿಕೆ ಬಿಟ್ಟಿದೆ, ಕೆಲವೊಂದು ಗಿಡಗಳಲ್ಲಿ ಅಡಿಕೆನೂ ಸಹ ಬಿಟ್ಟಿದೆ. ಎರಡು ಎಕರೆ ಜಾಗ ಇದೆ ಅವ್ರದ್ದು ತೋಟ. ಅದರಲ್ಲಿ ತೋಟ ಒಂದು ಸ್ವಲ್ಪ ಎದುರುಗಡೆ ಸ್ವಲ್ಪ ಜಾಗ ಬಿಟ್ಟು ತೋಟ ಮಾಡಿದ್ದಾರೆ. ಇಲ್ಲಿ ನೋಡಿ ಬನಾನಾ ಗಿಡದಲ್ಲಿ ಬನಾನಾ ಕಾಯಿ ಹೇಗೆ ಆಗುತ್ತೆ ಅಂತ ನಾನು ಒಂದು ವಿಡಿಯೋ ಶೂಟ್ ಮಾಡಿದ್ದೆ, ನಿಮಗೆ ಇಷ್ಟ ಆಗ್ಬೋದಂತ ಹೇಳಿ. ಅದು ಮೋಟ್ರ್ ಕೆಟ್ಟಿರೋದ್ರಿಂದ ಇವತ್ತು ನೀರು ಬಿಟ್ಟಿಲ್ಲ, ಇಲ್ಲಾಂದರೆ ಸ್ಪ್ರಿಂಕ್ಲರಲ್ಲಿ ಎನಿ ಟೈಮ್ ನೀರು ಹೋಗ್ತಾ ಇರುತ್ತೆ. ಅದು ರಿಪೇರಿ ಆಗಲಿಕ್ಕೆ ಇನ್ನೊಂದು 2-3 ದಿನ ಬೇಕಂತೆ. ಅದೇ ಟೆನ್ಷನಲ್ಲಿ ನಮ್ಮ ಅಪ್ಪ ಇದ್ದಾರೆ. ಅದು ನಾನು ಹೋಗಿ ಅಪ್ಪನ ಹತ್ರ ಇಲ್ಲ ನಿಮ್ಮದು ನನಗೆ ಒಂದು ಸ್ವಲ್ಪ ನೀವು ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಆಗಲಿ ಸ್ವಲ್ಪ ಮೆಸೇಜ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀನಿ. ಅವರು ಅದೇ ಬ್ಯುಸಿಯಲ್ಲಿ ಟೆನ್ಷನಲ್ಲೂ ಸಹ ಸ್ವಲ್ಪ ಮಾತಾಡಿದ್ದಾರೆ. ಆ ವಿಡಿಯೋ ಕ್ಲಿಪ್ಪನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೇನೆ. ನೋಡಿ ಎಷ್ಟು ಸುಂದರ ಆಗಿದೆ ಅಂತ ಹೇಳಿದರೆ. ಇವಾಗ ನಾನು ಅಪ್ಪನ ಹತ್ರ ಮಾತಾಡಿರೋ ವಿಡಿಯೋನ ಆ್ಯಡ್ ಮಾಡಿದ್ದೇನೆ, ಕೇಳಿಸ್ಕೊಳ್ಳುವ ಬನ್ನಿ. ಇದು ಥರ ಇದಿತ್ತಲ್ದ, ಇದು ನೀವು ಎಷ್ಟು ವರ್ಷ ಆಯ್ತಪ್ಪ ಈ ತೋಟ? ಈ ಥರ 7 ವರ್ಷ ಆಯ್ತು ತೋಟ ಮಾಡಿ. ನಿಮ್ಗೆ ಎಷ್ಟು ಚಾಲೆಂಜಸ್ ಕಷ್ಟ ಅನಿಸ್ತು ಈ ತೋಟ ಮಾಡೋದಿಗೆ? ಎಂತಕ್ಕಂದ್ರೆ ನೀವು ಫಸ್ಟ್ ಒಂದು ಕೆಲಸನೂ ಮಾಡ್ತಾ ಇಲ್ಲ, ಹುಷಾರೆಲ್ಲ ಆದ್ಮೇಲೆ ಅಂದರೆ ನಿಮ್ಗೆ ಒಂದು ಟೈಮ್ ಹುಷಾರು ಪ್ರಾಬ್ಲಮ್ ಆಗಿರುತ್ತೆ, ಆರೋಗ್ಯ ಹೆಲ್ತ್. ಹಾಂ, ಹಳ್ಳಿ ಕೆಲಸ ಬಿಟ್ಟು 30 ವರ್ಷ ಮೇಲೆ ಮತ್ತೆ ಹಳ್ಳಿ ಕೆಲಸ ಶುರು ಮಾಡೋದು. ಎಷ್ಟು 30 ವರ್ಷ ಪ್ಯಾಟಿ ಹೋಟ್ಲ್ ಅಂಗಡಿ ದುಡಿಯುವಂತ ಹೋಯ್ತು. ದುಡಿತೆ ಖರ್ಚು ಮಾಡ್ತಷ್ಟೇ. ಆಮೇಲೆ ನಮ್ಮ ಸ್ಥಿರಾಸ್ತಿ ಎಲ್ಲ ಇದೆ, ಚರಾಸ್ತಿ ಬೇರೆ ಸ್ಥಿರಾಸ್ತಿ ಬೇರೆ. ಹಣದಲ್ಲಿ 2 ಗುಣ, ಭೂಮಿಯೆಲ್ಲ 3 ಗುಣ ಇದೆ. ಅದಕ್ಕೋಸ್ಕರ ಭೂಮಿಯೆಲ್ಲ 4 ಸಸಿ ಹಾಕುವಂತ. ನಿಮ್ಗೆ ಎಷ್ಟು ಖುಷಿ ಆಗ್ತೈತಿ ಈಗ? ಭಾರಿ ಖುಷಿ ಆಯ್ತು ನಮ್ಗೆ. ತಲೆ ಬಿಸಿಯಾರು ಇಲ್ಲಿ ಬರ್ತದೆ. ಮುಂಚೆ ತಲೆ ಬಿಸಿಯಾರು ಬೇರೆ ಕಡೆ ಹೋಗ್ತೈತೆ. ಈಗ ತಲೆ ಬಿಸಿಯಾರು ಕೂಡ ತೋಟಕ್ಕೆ ಹೋಗಿ, ಹೆಂಡತಿ ಬೈದ್ರು ತೋಟಕ್ಕೆ ಬರ್ಬೋದು, ಮಕ್ಕಳು ಬೈದ್ರು ತೋಟಕ್ಕೆ ಬರ್ಬೋದು, ಊರವ್ರು ಬೈದ್ರು ತೋಟಕ್ಕೆ ಬರ್ಬೋದು. ಈಗ ಎಂತ ಐತಿ, ಇವತ್ತು ಮೋಟ್ರ್ ಹಾಳಾಯ್ತಂತಲ್ಲ, ಎಂತ 7 ವರ್ಷ ಆಯ್ತು, ಕೊಯ್ಲು ಹೋಯ್ತು. ಈಗ ರಿಪೇರಿ ಕೊಟ್ಟಿದ್ದೆ, ಬರ್ತದಲ್ಲ ಇದ್ದದ್ದೇ ಕಚ್ಚ ಸುಖ ನಮ್ಮಲ್ಲಿ ಜೀವನದಲ್ಲಿ. ಇದರಿಂದ ಈಗ ನಿಮ್ಗೆ ಎಷ್ಟು ವರ್ಷದಿಂದ ಫಲ ಸಿಕ್ತಿತ್ತು? 2 ವರ್ಷದಿಂದ ಒಂದು ಅಡಕೆ ತೋಟ ಅಂದ್ರೆ ಅರೆಕ ನಟ್ ಒಂದು ಹಾಕ್ರೆ ಎಷ್ಟು ವರ್ಷದಲ್ಲಿ ನಾವು ಫಲ ನಿರೀಕ್ಷೆ ಮಾಡ್ಬೋದು? 5 ವರ್ಷದಲ್ಲಿ ಮಾಡ್ಬೋದು. ಒಂದು 5 ವರ್ಷದಲ್ಲಿ ಒಂದು ಎಲ್ಲ ತೆಗ್ದು ಎಷ್ಟು ನಿರೀಕ್ಷೆ? ಒಂದು ಅಂದಾಜು, ಒಂದು ಹೆಚ್ಚು ಕಮ್ಮಿ ನೀವು ಒಂದು ರೈತ ಹೇಳಿದ್ದಾರೆ. ಅಂದಾಜು ಅಂದ್ರೆ ಒಳ್ಳೆ ರೀತಿಯ ಫಸಲು ಕೊಟ್ಟರೆ ಒಂದು 2 ಲಕ್ಷ ರೂಪಾಯಿ ಉಳಿಸ್ಲಾಕ. 2 ಲಕ್ಷ ವರ್ಷಕ್ಕೆ ಒಂದು 500 ಗಿಡ ಇದ್ರೆ ಖರ್ಚೆಲ್ಲ ಹೋಗ್ತದೆ. ಈಗ ನೀವು ಎಷ್ಟು ಗಿಡ ಹಾಕಿರಿ? ಇಲ್ಲ ಒಂದು 450 450 ಇದೆ ಟೋಟಲ್, ಮೇಲ್ ತೋಟ ಕೆಳ ತೋಟ ಸೇರಿಸಿ ಎಲ್ಲ ಸೇರಿ. ಒಂದು 30 ತೆಂಗಿನ ಗಿಡ ಇದೆ. 30 ತೆಂಗಿನ ಗಿಡ. ಈಗ ಅದು ಕಳಸಲಕ್ಕಿ ಗಿಡ ಎಲ್ಲ ಕೊನೆಯೆಲ್ಲ ಕಲ್ಟಿ ಹೋಗಿ ಗಿಡ ಎಲ್ಲ ನೋಡಿ ಸತ್ತೋಯ್ತು ಕೆಲವೊಂದು ಗಿಡ. ಯಾವ ರೋಗ ಬಂದದಪ್ಪ ಇದಕ್ಕೆ? ಇದಕ್ಕೆ ಯಾವ ರೋಗ ಬಂದದ? ಅದೇ ಶೂಟ್ ಟಿಪ್ ಬೆಂಡ ವೈಶಾಖ ಕಲ್ಟಿ ಹೋದ್, ವೈಶಾಖ ಹೀಟ್ ಜಾಸ್ತಿ, ಕೊನೆ ಕಲ್ಟಿ ಹೋದ್. ಗಿಡ ಎಲ್ಲ ಮಾಮೂಲಿ 10 ಒಂದೆರಡು 10, ಈಗ ಜಾಸ್ತಿ ಹೋಯ್ತು ಅಷ್ಟೇ. ಎಲ್ಲ ಇದ್ದದ್ದೆಲ್ಲ ಮನುಷ್ಯ ಅಂದ್ರೆ ಮೇಲೆ ಕಾಯಿಲೆ, ಗಿಡ ಅಂದ್ರೆ ಮೇಲೆ ರೋಗ.
ಪ್ರಪಂಚದಲ್ಲಿ ಎಲ್ಲ ಒಳ್ಳೆ ರೀತಿಗೆ ಎಲ್ಲ ನಿಮ್ಗೆ ಮತ್ತೆ ಸುಮಾರು ಶ್ಲೋಕಗಳು ಗೊತ್ತಲ್ಲಪ್ಪ. ಒಂದು ನಾನು ನಿಮ್ಮನ್ನು ದೊಡ್ಡ ರೋಲ್ ಮಾಡೆಲ್ ಅಪ್ಪ ಅಂತ ಯಾವತ್ತೂ ಹೇಳೋದಿಲ್ಲ, ನೀವು ಬೈಕೊಂಡ್ರು ಅಡ್ಡಿಲ್ಲ. ಒಂದು ರೋಲ್ ಮಾಡೆಲ್ ರೈತ ಅಂತ ಹೇಳ್ಬೋದು. ಈಗ ಮತ್ತೆ ನಾಲೆಜ್ ಎಲ್ಲ ಐನ್ಸ್ಟೈನ್ ಮೈಂಡ್ ಅಂತಲೇ ಹೇಳ್ತೀವಿ. ಇದು ಮಾಡುವ ನೆಕ್ಸ್ಟ್ ಸಮ್ಮರ್ ಹಾಲಿಡೇಗೆ. ಈಗ ನಂಗೆ ಜಸ್ಟ್ ಜನರಲಿ ನಿಮ್ಮ ಬಗ್ಗೆ ನಿಮ್ಮ ನಾಲೆಡ್ಜ್ ಅಂದರೆ ನೀವು ಕೆಲವೊಂದು ಶ್ಲೋಕ ಹೇಳ್ತೀರಿ. ಈಗ ಒಂದು ವ್ಯಾಲ್ಯೂಸ್, ಶ್ಲೋಕಸ್, ಮಾರಲ್ಸ್ ಬಗ್ಗೆ ಎಲ್ಲ ಕೆಲವೊಂದು ಹೇಳ್ತೀರಿ, ಅದು ನಿಮ್ಗೆ ಹೇಳಿ ಕಾಂಬ. ಮತ್ತು ಯಕ್ಷಗಾನನೂ ತುಂಬ ನೀವು ಮಾಡ್ತಿದ್ದೀರಿ ಮುಂಚೆ. ಕೃಷಿ ಬಗ್ಗೆ ಅಂದರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಮೌನಸ್ಯ ಕಲಾ ನಾಸ್ತಿ ಜಾಗ್ರತೋ ನಿರ್ಭಯ ಅಂತ. ಅಂದ್ರೆ ಅರ್ಥ? ಕೃಷಿ ಮಾಡೋನಿಗೆ ದುರ್ಭಿಕ್ಷೆ ಇಲ್ಲ, ಜಪ ಮಾಡೋನಿಗೆ ಪಾಪ ಕಮ್ಮಿ ಆಗತ್ತೆ, ಜಾಗ್ರತೋ ನಿರ್ಭಯ, ಕಾಲಿಡೋ ಮುಂಚೆ ಕಣ್ಣಿಟ್ರೆ ಮುಳ್ಳೆಟ್ಟುವುದಿಲ್ಲ, ಮೌನಸ್ಯ ಕಲಾ ನಾಸ್ತಿ, ಬೇರೆ ಬೈದು ನಾವು ಸುಮ್ಮನೆ ಕಂಡ್ರೆ ಜಗಳ ಆಗೋದಿಲ್ಲ ಅಂತ ಅಷ್ಟೇ ವಿಷಯ. ಆದ್ರೆ ಇದು ಈಗಿನ ಕಾಲದಲ್ಲಿ ಯಾರು ಫಾಲೋ ಮಾಡ್ತಾರೆ ಈ ಶ್ಲೋಕ? ಇದು ಮಾಡಬಹುದು, ಮಾಡಿದ್ರೆ ಪ್ರಪಂಚ ಯಾವತ್ತು ಧರ್ಮ ಸತ್ಯ ಇಲ್ವೋ ಆವ ದಿವಸ ನಮ್ಮ ಪ್ರಪಂಚ ಇಲ್ಲ ಅಂತ ಇದೆ. ಹೇಳಿ. ಗಿಡ ನಡೆದ್ರೆ ಫಲ ಸಿಕ್ಕುದಿಲ್ಲ, ಪ್ರಯತ್ನ ಬಿಟ್ಟರೆ ಫಲ ಸಿಗುತ್ತೆ. 100ರಲ್ಲಿ 75% ಸಿಕ್ಕತ್ತೆ, ಸುಮ್ಮನೆ ಕೂತ್ರೆ ಫಲ ಸಿಗುವುದಿಲ್ಲ. ಅದಕ್ಕೆ ಒಂದುಂಟು, ಆರೇನು ಮಾಡುವವರು ಆರಿಂದಲೇನುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡೋದು ಅಂತ. ನಾವು ಮಾಡೋ ಪಾಪ ಪುಣ್ಯ ನಮ್ಮ ದೊಡ್ಡವರು ಹಿರಿಯರು ಮಾಡೋದು, ನಮ್ಮ ತಾಯಿ ತಂದೆ ನಾವು ಮಾಡೋ ಪಾಪ ಪುಣ್ಯ ನಮ್ಮ ಮಕ್ಕಳಿಗೆ ಸಿಗುತ್ತೆ, ನಮ್ಮ ತಂದೆ ತಾಯಿ ಮಾಡೋ ಪಾಪ ಪುಣ್ಯ ನಮಗೂ ಸಿಗುತ್ತೆ. ಅದ್ರ ಪಾಲಿದೆ. ಪಾಲ ಋಣಾನುಬಂಧೇನ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಅದಕ್ಕೆ ಋಣಾನುಬಂಧೇನ ರೂಪೇಣ ಪಶು ಪತ್ನಿ ಸುತ ಆಲಯ ಅಂದ್ರೆ ಪಶು ಅಂದ್ರೆ ನಮ್ಮ ಹಸು ಸಾಕ್ತಿವಲ್ಲ ಋಣ, ಅದು ಪೂರ್ತಿ ಇದ್ರದ್ದು ಅರ್ಥ ಹೇಳಿ. ಋಣಾನುಬಂಧ ಪತ್ನಿ ಹೆಂಡತಿ. ನಾವೆಲ್ಲ ಮದುವೆ ಯಾಕಂದ್ರೆ ಹುಡುಗಿ ನಮ್ಗೆ ಸ್ವರ್ಗದಲ್ಲೇ ನಿಶ್ಚಯ ಆಗಿತ್ತು ಅಂತ ಹೇಳ್ತಾರೆ. ಸುತ್ತ ಅಂದ್ರೆ ಮಕ್ಕಳು, ಆಲಯ ಅಂದ್ರೆ ಮನೆ, ಇದೆಲ್ಲ ಋಣ. ಅಂದ್ರೆ ಇದು ಹೇಳುದು ಬೇರೆ ಮನೆಯಲ್ಲಿ ಒಂದು ಲೋಟ ನೀರು ಕುಡಿಬೇಕಂದ್ರೆ ಅಲ್ಲಿ ಋಣ ಬೇಕು ನಮಗೆ. ನಮ್ದು ಹಳೆ ಜನ್ಮದ ಋಣ ಅಂತಾರೆ. ಋಣ ಅಂದ್ರೆ ಎಂತ? ಇಲ್ಲ ಅಂದ್ರೆ ಋಣ ಅಂದ್ರೆ ಮನೆಯಲ್ಲೇ ನಾವು ಊಟ ಮಾಡ್ಕೊಂಡ್ರೆ ಅದೇನೋ ಊಟ ಮಾಡೋಕೆ ಆಗುದಿಲ್ಲ. ಏನೋ ಒಂದು ಫೋನ್ ಬರ್ತತ್ತ, ಅನ್ನ ಹಾಕಿ ಇಟ್ಟರು ನಾವು ಬೇರೆ ಮನೆಗೂ ಹತ್ತ ಅಲ್ದೇನೆ ಏನೋ ಒಂದು ಕಷ್ಟ ದುಃಖ ಇರುತ್ತೆ. ಊಟ ಮಾಡ್ಕೊಂಡು 8 ಒಂದು ಫೋನ್ ಬಂದಿರುತ್ತೆ, ನಾವು ಇನ್ನೊಬ್ರ ಮನೆಗೆ ಹೋಗಿರುತ್ತೆ, ಏನೋ ಅಲ್ಲಿ ಒಳ್ಳೇದು ಕೆಟ್ಟದೇ ಇದೆ, ಅವತ್ತು ಅವ್ರ ಮನೆಯಲ್ಲಿ ನಮ್ಗೆ ಊಟದ ಋಣ ಇದೆ, ಇಲ್ಲ. ಅದಕ್ಕೋಸ್ಕರ ಋಣಾನುಬಂಧೇನ ರೂಪೇಣ ಪಶುಪತ್ನಿ ಸುತ್ತ. ಈಗಳಿನ ಜನರೇಷನ್ ಮಕ್ಕಳಿಗೆ ಏನ್ ಮೆಸೇಜ್ ಕೊಡ್ತೀರಿ ನೀವು? ಅಂದ್ರೆ ಒಳ್ಳೇದನ್ನು ಜಾಸ್ತಿ ಮಾಡಿ ಕೆಟ್ಟದನ್ನು ಕಮ್ಮಿ ಮಾಡಿ. ಅಲ್ಲ, ವ್ಯಾಲ್ಯೂಸ್ ಕಮ್ಮಿ ಆಗ್ತಿತ್ತಲ್ಲ, ಮೌಲ್ಯಗಳು. ನೀರಿನ ಮೇಲೆ ಋಣ, ಅದನ್ನ ಇವಾಗ ನಂಬುದಿಲ್ಲ, ಅದಕ್ಕೇನ್ ಮಾಡೋಕ್ಕಾಗುದಿಲ್ಲ. ಕಣ್ಣೀರ್ ತೋರದ ವಸ್ತು ನಂಬಾರದಂತ ಇದೆಯಲ್ಲ. ಗಾಳಿ ಕಣ್ಣಿ ಕಾಣಿಸುತ್ತಾ? ಗಾಳಿ ಕಣ್ಣಿ ಕಾಣಿಸೋದಿಲ್ಲ. ಟಯರ್ ಹಾಕಿದ್ರೆ ಗಾಳಿ ಇಷ್ಟು ದೊಡ್ಡಕಾಗತ್ತೆ, ಎಂತ ತೂಕಾರು ತಗೊಂಡಾಗ ಟಯರ್ ಪಾಸ್ ಆಗ್ತದೆ. ಹಾಗೆ ದೇವರು ಕಣ್ಣಿ ತೋರುದಿಲ್ಲ, ದೇವರಿಗೆ ಆಕಾರ ಇಲ್ಲ, ಅವನು ನಿರಾಕಾರಿ, ಯಾವ ರೂಪದಲ್ಲಾದ್ರೂ ಇರ್ತಾನೆ, ಅದರಲ್ಲಿ ಏನಿಲ್ಲ. ಈಗಲೇ ದ್ರವ್ಯ ಮೂಲಾನಿ ಪಾಪಾನಿ, ಪಾಪ ಮೂಲಾನಿ ದ್ರವ್ಯಾನಿ ಅಂತ. ಹಣ ಮಾಡ್ಬೇಕಂದ್ರೂ ನಮ್ಮ ಸ್ವಲ್ಪ ಪಾಪ ಮಾಡಿರ್ತೀವಿ, ನಿಯತ್ತದ ದುಡ್ಡು ಮಾಡೋಕಾಗ್ತಿಲ್ಲ. ಆದ್ರೆ ಪಾಪ ಕಳಿಬೇಕಂದ್ರೆ ಹಣ ಕಳಿಬೇಕು. ದೇವರ ದೇವಸ್ಥಾನ ಮತ್ತೊಂದು ಮಗದೊಂದು ಹೋಮನೋ ಹವನನೋ ಏನಾದ್ರು ಮಾಡ್ತಾರಲ್ಲ, ಸರಿ. ಅದರಿಂದ ಈಕ್ವಲ್ ಆಗ್ತಂದ್ರೆ ಅದೇ ದುಡ್ಡಿನ ಸ್ವಲ್ಪ ಕಳಿ ಬೇರೆ ಜನರಿಗೆ ಹೋಗುತ್ತಲ್ಲ. ಹೂಗ್ ಸತ್ ಹೂವು ಹಾಕ್ತಾರೆ ದೇವರಿಗೆ, ಅದು ಪಾಪ ಕಳಿತಂತ ಹೇಳಿ. ಪಾಪ ಕಳಿತಾನೆ, ಹೂ ಮಾಡ್ತಾನೆ, ಒಬ್ಬ ಹೂ ನಡ್ತಾನೆ, ಹೂ ಮಾರ್ತಾನೆ, ಹೂ ದೇವರಿಗೆ ಹಾಕಿದ್ರೆ ಯಾರು ತಗೊಂತಾರೆ? ಆವಾಗ ಡಬ್ಬದಲ್ಲಿ ದುಡ್ಡು ಹಾಕ್ತಾರೆ ದೇವರಿಗೆ. ಆ ದುಡ್ಡು ಒಳ್ಳೆ ತನಕ ಬೇರೆ ಕಡೆ ಹೋಗುತ್ತೆ. ಈಗ ತಿರುಪತಿಯಲ್ಲಿ ಎಷ್ಟೋ ಕೋಟಿ ಆಗುತ್ತೆ. ಈಗ ಒಂದು ಯಾವುದೋ ಸ್ಮಗ್ಲಿಂಗ್ ಮಾಡುವ 10 ಕೋಟಿ 1 ಲಕ್ಷ 2 ಲಕ್ಷ ಆಗ್ತಾನೆ. ಆ ದುಡ್ಡು ಬೇರೆ ಬಡವರಿಗೂ ಹೋಗುತ್ತೆ, ಅದು ಹೋಗುದಿಲ್ಲ ಅಂತೇನಿಲ್ಲ. ಯಾರು ಮಾಡೋದು ಪ್ರತಿಫಲ, ಈಗ ನಾವು ಟ್ಯಾಕ್ಸ್ ಕಟ್ಟದಂಗೆ ಗೌರ್ಮೆಂಟಿಗೆ ಆ ರೂಪದಲ್ಲಿ ಹೋಗುತ್ತೆ, ಇದು ಈ ರೂಪದಲ್ಲಿ ಹೋಗುತ್ತೆ. ನದಿ ನೀರು ಹರಿತದೆ, ಹರಿದ ಎಲ್ಲಾ ನೀರು ಸಮುದ್ರಕ್ಕೆ ಸೇರೋದು. ನಾವು ಕಟ್ಟೆ ಟ್ಯಾಕ್ಸ್ ಎಲ್ಲ ಗೌರ್ಮೆಂಟಿಗೆ ಹೋದ್ರೆ ವಾಪಸ್ ಬರುತ್ತೆ ದುಡ್ಡು. ಹಂಗೆ ದೇವ್ರೇನು ತಿಂತತ್ತ? ದೇವ್ರ ಕಾಯಿ ಹೊಡಿತಾರೆ, ಹಣ್ಣುಕಾಯಿ, ದೇವ್ರು ತಿನ್ನುದಾರೆ ಯಾರು ಮಾಡುದಿಲ್ಲ. ವಾಪಸ್ ತತ್ರ ದೇವ್ರಿಗೆ ಕೊಟ್ಟಿ ಬತ್ರ ಇಲ್ಲ. ಅದರಿಂದ ಯಾವ ತರ ಸಮಾಜದಲ್ಲಿ ಒಂದು ಇದಾಗ್ತದೆ? ಸಮಾಜದಲ್ಲಿ ಹಿಂದಿನ ಒಂದು ಧರ್ಮ ಇದೆಯಲ್ಲ, ಧರ್ಮ ಅದಷ್ಟೇ. ಧರ್ಮೋ ರಕ್ಷಿತ ರಕ್ಷಿತ ಅಂತ, ಧರ್ಮವನ್ನು ಕಾಪಾಡ ನಮ್ಮನ್ನು ಧರ್ಮ ಕಾಪಾಡುತ್ತಂತ. ಆದರೆ ಹೇಳಿ ನಾವು ಸುಮ್ಮನೆ ಕಾಯಕವೇ ಕೈಲಾಸ. ಬಸವಣ್ಣ ಕಾಯಕವೇ ಕೈಲಾಸ, ನಾವು ಕೆಲಸ ಮಾಡೋದೇ ಕೈಲಾಸ. ಮನುಷ್ಯ ಯಾರು ಸ್ವರ್ಗ ನರಕ ಯಾರು ನೋಡ್ಲಿಲ್ಲ, ಅಲ್ಲೇ ಇಲ್ಲೇ ಇರೋದು. ನಾವು ಪಾಪ ಮಾಡ್ರೆ ನರಕಕ್ಕೂ ಹತ್ತು, ಪುಣ್ಯ ಮಾಡಿ ಸುಳ್ಳು ಇಲ್ಲೇ 4 ಜನರಿಗೆ ಒಳ್ಳೆ ಕೆಟ್ಟ ಒಂದು ಅಂಗಹೀನರಿಗೋ ಮತ್ತೊಬ್ಬರಿಗೋ ಮಗದೊಬ್ಬರಿಗೋ 10 ರೂಪಾಯಿ, ಅಥವಾ ಅವನಿಗೆ ಒಂದು ಕಣ್ಣಿಲ್ದವನು ರಸ್ತೆ ಆಚೆ ದಾಟ್ತಾನೆ, ಆಗದಲ್ಲೇ ಬಸ್ ಕಾರೋ ಬರುತ್ತೆ, ಅವನಿಗೆ ಕಾಣಿಸೂ ಇಲ್ಲ, ಅವನ ಕೈ ಹಿಡಿದ್ರೆ ಆಚೆ ನಡ್ಸಿದ್ರೆ ಅದು ಪುಣ್ಯ ನಮಗೆ. 1 ಕೋಟಿ ನಾವು ಪಾಪ ಮಾಡಿ ಇದು 1/2 ಕೋಟಿ ಬೇರೆಯವ್ರಿಗೆ ಕೊಟ್ಟರೆ ಪುಣ್ಯ ಅಲ್ಲ ಅದು. ನಾವು
ಮಾಡುವ ಪ್ರತಿಫಲದಲ್ಲಿ ನಮ್ಮ ಶ್ರಮದ ದುಡ್ಡಲ್ಲಿ ₹1 2 ಆಣೆ ಕೊಟ್ಟರು ಅದು ನಮಗೆ ಪುಣ್ಯ. ಆದ್ರೆ ಈಗಿನ ಕಾಲದಲ್ಲಿ ಅದೆಲ್ಲ ನಡೀತಿತ್ತು. ಈಗಿನ ಕಾಲದ ಜನ ಅದೇ ಈಗಿನ ಕಾಲದ ಇಲ್ಲ ಮತ್ತು ಪುನಃ ಹಿಂದಿನ ಕಾಲ ಬರುತ್ತೆ ಈಗ. ಕಾಲ ಪ್ರಕಾರ ಇದು ಯಾವ ಕಾಲದಾಗಿತ್ತ ನಿಮ್ಮ ಒಂದು ಹಳೆ ಎಲ್ಲ ಕಲಿಯುಗ ಹಿಂದಿನ ಪುರಾತನ ಕಾಲ ಪ್ರಕಾರ ಹೇಳೋದಾದ್ರೆ ಯಾವ ಕಾಲ ಎಲ್ಲ ಇದೆ? ಕೃತ ತ್ರೇತ ದ್ವಾಪರ ಕಲಿ 4 ಯುಗ. ಈ 4 ಯುಗದಲ್ಲಿ ಕಲಿಯುಗದಲ್ಲಿ ಲಾಸ್ಟ್ ಅಂತ ಈಗ ಲಾಸ್ಟ್ ಅವತಾರದಲ್ಲಿ ಇದ್ದಾನೆ. ಮತ್ಸ್ಯ ಅವತಾರದಲ್ಲಿ ಇದ್ದಾನೆ, ಕೂರ್ಮ ಅವತಾರದಲ್ಲಿ, ದಶಾವತಾರಿ ಅವ. ದಶಾವತಾರದಲ್ಲಿ ಒಂದು ಲಾಸ್ಟ್ ಅವತಾರದಲ್ಲಿ ಇದ್ದಾನಂತೆ. ನಮಗೇನು ಗೊತ್ತಿಲ್ಲ, ನಾವು ಪುಸ್ತಕದಲ್ಲಿ ಓದಿ ಭಾರಿ ಪಾಂಡಿತ್ಯರು ಅಲ್ಲ. ನಮ್ಮ ಅಪ್ಪಯ್ಯ ನಾವು ಶ್ರೀಕೃಷ್ಣ ಮಹಾಭಾರತ ಕಥೆ ಹೇಳುವಾಗ ಇವ ಅಭಿಮನ್ಯು ಗರ್ಭದಲ್ಲಿ ಕೇಳಿದಂಗೆ ನಾವು ಅಪ್ಪಯ್ಯ ಯಾರೋ ವಯಸ್ಸಾದ ಹೇಳ್ತಾ ಇರೋದು ಸ್ವಲ್ಪ ಕೇಳಿದ್ದಷ್ಟೇ. ನಮ್ಗೆ ಹೇಳೋದಿಲ್ಲ, ನಮ್ಮ ಅಪ್ಪಯ್ಯನ ಹೋದರು ಅಲ್ಲ. ಬೇರೆಯವ್ರಿಗೆ ನಿಮ್ಮಪ್ಪ ಹೇಳ್ತಿರೋದು ನೋಡಿ ನೀವು ಕಲ್ತ್ಕೊಂಡದ್ದು? ಸ್ವಲ್ಪ ಕಲ್ತ್ಕೊಂಡದಷ್ಟೇ. ಅದೇ ನಮ್ಮ ತಾಯಿ ಮಾಡೋ ಧರ್ಮ. ಅಪ್ಪ ಕೆಲವೊಂದು ಸಜೆಷನ್ ಇದೆಲ್ಲ ಕೊಟ್ಟಿದ್ದಾರೆ. ಕಾಲಿಡ ಮುಂಚೆ ಕಣ್ಣಿಡಬೇಕು, ಈ ಜಾಗ್ರತೆ ನಿರ್ಭಯ ಅಂತ ಇದೆಲ್ಲ ಹೇಳಿದವ್ರೆ. ಅದರಿಂದ ನಾವು ಓದದ್ದಲ್ಲ, ಅದು ಪುಸ್ತಕ ಭಂಡಾರ ಅಲ್ಲ. ಪುಸ್ತಕ ಮಸ್ತಕ ಅಂತ. ಪುಸ್ತಕದಲ್ಲಿ ಓದಿ ಮಸ್ತಕದಲ್ಲಿ ಇಟ್ಕೊಂಡ್ರೆ ಮಾತ್ರ ಬರುವುದು. ಪುಸ್ತಕವನ್ನು ಮಸ್ತಕದಲ್ಲಿ ಇಟ್ಟುಕೊಂಡಾಗ ಮಾತ್ರ ಸ್ವಲ್ಪ ಜೀವನದಲ್ಲಿ ಪರಿವರ್ತನೆ ಮಾಡ್ತೀವ. ಆವಾಗ ನಾವು ಕಲ್ತಿರೋ ವಿದ್ಯೆ ನಮಗೆ ಬರ್ಬೇಕಾದ ಕೂಡಲೇ ಅಪ್ಲಿಕೇಶನ್ ಐಕಂತ್ರಿ ಅಪ್ಲೈಡ್. ಕಲ್ತಿರೋ ವಿದ್ಯೆ ನಾವು ಒಳ್ಳೆ ಕೆಟ್ಟ ಮಾಡ್ತಾ ಅದೇ ಶುಭಶ್ಯ ಶೀಘ್ರಂ. ಒಳ್ಳೆ ಕೆಲಸ ನಾಳೆ ಮಾಡೋ, ನೀವು ಇವತ್ತೇ ಮಾಡ. ಆಯ್ತಾಯ್ತು. ಕೆಟ್ಟದ್ದು ನಾಳೆ ಮಾಡ, ಕೆಟ್ಟದ್ದು ಇವತ್ತು ಮಾಡೋ, ನಾಳೆ ಮಾಡ. ಒಬ್ಬ ಗಲಾಟೆ ಮಾಡ್ತಾ ಈಗ ಹೋಗಿ ಹೊಡೆದಿ ಬತ್ತೆ ಅಂತ ಹೋಗ್ತೀವಿ ನಾವು. ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ರೆ ಕಡೆ ಸಿಟ್ಟೆಲ್ಲ ಕಮ್ಮಿ ಆಗ್ತಾ, ರಗಲಿ ತಪ್ಪತ್ತಾ, ಪೊಲೀಸ್ ಸ್ಟೇಷನ್ಗೆ ಹೋಗೋದು ತಪ್ಪತ್ತೆ. ಅದು ನಾಳೆ ಒಳ್ಳೆ ಕೆಲಸ ಇವತ್ತೇ ಮಾಡಿನಂತ. ನಾಳೆ ಮಾಡೋ ಕೆಲಸ ಹಿಂದೆ ಮಾಡು, ಕೆಟ್ಟದ್ದನ್ನ ಇವತ್ತು ಮಾಡೋದು ನಾಳೆ ನೋಡಿ ಮಾಡಂತ. ಹಾಗೆ ಈಗ ಸುಸೈಡ್ ಮಾಡ್ಕೊಂಬತ್ತು, ಜೀವ ತಗೊಂಬಂತಾರಲ್ಲ, ಕ್ಷಣಿಕ ಏನೇನೋ ಇರುತ್ತೆ. ಆ ಒಂದು ಕ್ಷಣ ತಪ್ಪಿಸಿ ಬಿಟ್ರೆ ಮತ್ತು ಅವರು ಆ ಜನ್ಮಕ್ಕೆ ತಗೊಳ್ಳೋದಿಲ್ಲ. ಅವ್ರಿಗೆ ಅಷ್ಟೇ ಸಾಯಿ. ಅಂದ್ರೆ ಜೀವನದಲ್ಲಿ ಒಂದು ಮರಣ ಅಥವಾ ಅದನ್ನ ಬರ್ದಿರ್ತಾರ ಇಲ್ಲ ಕೆಲವು ದುರ್ಮರಣ ಅಂದಿಲ್ವಾ? ಬಸ್ಸಲ್ಲಿ 100 ಜನ ಸಾಯ್ತಾರೆ, ಎಲ್ಲರಿಗೂ ಬರ್ದಿರುವುದಿಲ್ಲ. ಕೆಲವು ದುರ್ಮರಣದಲ್ಲಿ ಬರ್ತಾರೆ, ಕೆಲವು ಆಯುಷ್ತೀರಿ ಹೋಗ್ತಾರೆ. ಹಂಗೆ ಆಯುಷ್ತೀರಿ ದುರ್ಮರಣ ಅಂತ ಹೇಳಿದ್ರೆ ಮರಣ ಅಕಸ್ಮಾತ್ ಮಧ್ಯದಲ್ಲಿ ಮರಣ. ಅವನಿಗೆ ಆಯುಷ್ಯ ಅಂದ್ರೆ ಅವ್ರ ಆಯುಷ್ಯ ಇತ್ತು, ಆಯುಷ್ಯ ಇದ್ದ ಮರಣ ದುರ್ಮರಣ. ಅದು ಹೆಂಗಪ್ಪದು? ಪಾಪಕರ್ಮದಿಂದನಾ? ಪಾಪಕರ್ಮ ಅಂತ ಹೇಳಿದ್ರೆ ದೋಣಿ ಹತ್ತಿರ ಎಲ್ಲರಿಗೂ ಒಂದ್ಗಿಟ್ಟು ನೀರಂತಲ್ಲ, ಅದೇ ಅವು ಮಾಡೋ ಪಾಪ ಅಂತ ಅಲ್ಲ ಅದು. ಗ್ರಾಚಾರ ಹಿಡಿದರ ಸಂತೆ ದೋಣಿಯಲ್ಲಿ ಕೂತ್ಕೊಂಡ್ರೆ ಅವನಿಗಂತೂ ಮುಳುಗಿ ಉಪಯೋಗ ಇತ್ತು, ನಾವು ಮುಳುಗಬೇಕಂತ. ಎಲ್ಲರಿಗೂ ಒಂದ್ ಗಿಡಕ್ಕೆ ನೀರಂತ ಕುಂತಿಯಾರು ಬರ್ಬೇಕವ. ಲಾಭ ಆದ್ರೂ ಬರ್ಕ, ನಷ್ಟ ಆದ್ರೂ ಆಯ್ಕ. ಅಂದ್ರೆ ಒಬ್ಬ ಮಾಡಿದ್ದ ತಂತ ಗ್ರಾಚಾರ ಇದ್ರೆ ಎಲ್ಲರಿಗೂ ಅಪ್ಲೈ ಆಯ್ತಂತ. ಒಳ್ಳೆಯವ್ರ ಸಹವಾಸ ಮಾಡಿ ಕೆಟ್ಟದ್ದಾಗುದಿಲ್ಲ, ಕೆಟ್ಟವ್ರನ್ನ ಸಹವಾಸ ಮಾಡಿ ಒಳ್ಳೇದಾಗುದಿಲ್ಲ. ಅದಕ್ಕೆ ನಾವು ಒಂದು ಭಜನೆ ಮತ್ತೆ ಯಕ್ಷಗಾನ ಎಲ್ಲ ಮಾಡ್ತೀವಿ. ಯಾಕೆ? ಆ ಪ್ಲೇಸಲ್ಲಿ ಒಳ್ಳೆತನ ಇರುತ್ತೆ, ಒಳ್ಳೇದೇ ಹೇಳ್ತಾರೆ. ಅದೇ ಒಂದು ಮದ್ಯಪಾನ, ಇದು ವೈನ್ ಶಾಪ್ ಎಲ್ಲ ಹೋಗ್ತಾರಲ್ಲ, ಅದು ಕುಡ್ಕರು ಒಬ್ಬರು ಅದು ಅಸಭ್ಯ ಮಾತೆ. ಅದು ಬರೋದು ಅದೇ ಮಾತು. ಇಲ್ಲಿ ಬರೋದು ಈ ಒಳ್ಳೆತನ ನೋಡಿ ಒಳ್ಳೇದು ಕಲಿತಾರೆ. ಒಂದೇ ಟೈಮಲ್ಲಿ ಹಂಗಾದ್ರೆ ನೀವು ಕುಡಿತಿದ್ರಲ್ಲಪ್ಪ? ಕುಡ್ತಂದ್ರೆ ನಮ್ಗೆ ಅದೇನಕ್ಕೆ ಮಾಡ್ರಿ ಹಾಗಾದ್ರೆ? ಇವಾಗ ನೀವು ಮಾಡುದಿಲ್ಲ, ತುಂಬಾ ವರ್ಷ ಆಯ್ತು. ಮಾಡೋದು ಕೂಡ ಆ ಮಾಡೋದನ್ನ ಬೇರೆ ರೀತಿ ಹೇಳೋದು ಹೆಚ್ಚು ಕಮ್ಮಿ ಇದೆ. ಏನೋ ನಮ್ಗೆ ಟೆನ್ಷನ್ ಆಯ್ತು, ಇನ್ನೇನು ಔಷಧಿ ಇಲ್ಲ ಅಂತ ಅದು ಮಾಡೋದಷ್ಟೇ. ಅಂದ್ರೆ ನಿಮ್ಮ ಪರ್ಸನಾಲಿಟಿ ಅಲ್ಲ ಅದು, ಮಾಡ್ಕಂತ ಬುದ್ಧಿ ಮುಂಚಿರ್ಲಿಲ್ಲ, ಅದು ಯಾವ್ದೋ ಒಂದು ಪ್ರಾಬ್ಲಮ್ ಇಂದ ಹಂಗಾಯ್ತು. ನೆಕ್ಸ್ಟ್ ನೀವು ಭಜನೆ ಎಲ್ಲ ಹೇಳ್ತಿದ್ರಿ ಅಂದ್ರೆ ಸಣ್ಣಕ್ಕೆ 20 ತಿಂಗಳು ನಮ್ಗೆ ಊಟ ಮಾಡ್ಕೊಂಡ್ರೆ ಫಸ್ಟ್ ಭಜನೆ ಹೇಳ್ಕೊಂಡ್ರೆ ಕಂಟಿನ್ಯೂಸ್ಲಿ 3-4 ಗಂಟೆ ನಮ್ಮನ್ನ ದೊಡ್ಡ ರಾಪರಿಗೂ ಭಜನೆ ಮಾಡಿಸ್ತಿದ್ರಿ. ಅದ್ ಆ ಭಜನೆ ಎಲ್ಲ ಎಲ್ಲಿ ಕಲ್ತದ್ ನೀವು? ಒಂದು ಒಳ್ಳೆ ಭಜನೆ ಇವಾಗ ಒಂದು ಹೇಳುದಾದ್ರೆ ಒಂದು ಯಾವ್ದೋ ಒಂದು ಲೈಕ್ ಇದ್ ಗೊತ್ತಿತ್ತಲ್ಲ, ಒಂದಿಪೆ ನಿನಗೆ, ಬೇರೆ ಲೈಕ್ ಇದ್ ಒಂದು ಹೇಳಿಕಂಬ, ಒಂದ್ ಸಾಲ ಕಾಣಿಯಪ್ಪ, ಒಂದು ಒಳ್ಳೆ ಸಾಲ, ಜನರಿಗೊಂದು ಮೆಸೇಜ್ ಒಳ್ಳೇದು ಹೊತ್ತಮ್ಮತ್ತಿಗೆ ನಾವು ಇರುವ ನಾಲೆಜನ್ನ ಶೇರ್ ಮಾಡ್ಕಂತ ಹೇಳ್ತಾರಲ್ಲ, ಏನೋ ಒಂದು. ಬಾಯಿ ನಾರಿದ ಮೇಲೆ ಏಕಾಂತವೇಕೆ, ತಾಯಿ ತೀರಿದ ಮೇಲೆ ತವರಾಶೆ, ಕಣ್ಣು ಕೆಟ್ಟ ಮೇಲೆ ಕಡುರೂಪ ಚೆಲುವಿಕೆಯೇ, ಬಣ್ಣಗುಂದಿದ ಮೇಲೆ ಬಹುಮಾನವೇ, ಪುಣ್ಯ ತೀರಿದ ಮೇಲೆ ಪರಲೋಕ ಸಾಧನವೇ, ಸುಣ್ಣವಿಲ್ಲದ ವೀಳ್ಯ ಅದು ಸಾರ ಸಮವೇ, ಕಿಲುಬಿನ ಬಟ್ಟಲೊಳು ಹುಳಿ ಕಲಸಿ ಉಣಬಹುದೇ, ಚಳಿ ಜೊರಕೆ ಚಂದನದ ಲೇಪ ಹಿತವೇ, ಮೊಲೆ ಬಿದ್ದ ಹೆಣ್ಣಿನೊಳು ಮೋಹಕ್ಕೆ ಸೊಗಸೌದೆ, ಬೆಲೆ ಬಿದ್ದ ಸರಕಿನೊಳು ಲಾಭ ಉಂಟೆ, ಪಥ್ಯ ಸೇರದ ಮೇಲೆ ನಿತ್ಯ ಸುಖವೆನಬಹುದೇ,
ಸತ್ವ ತಗ್ಗಿದ ಮೇಲೆ ಸಾಮರ್ಥ್ಯವೇ ಪ್ರತಿಯೊಳು ಕಾಗಿ ನೆಲೆಯಾದಿ ಕೇಶವ ನಿನ್ನ ಭಕ್ತಿ ಇಲ್ಲದವರಿಗೆ ಮುಕ್ತಿ ಉಂಟೇ. ಅಬ್ಬಾ ನಿಮ್ ವಾಯ್ಸ್ ಪ್ರಾಬ್ಲಮ್ ಆಗೋಸ್ಕರ ಇನ್ನೂ ಬತ್ತಿತ್ ಲೈಕ್ ಅಂತ ಅನ್ಸುತ್ತೆ. ನೀವೇನಕ್ಕೆ ನಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ತುಂಬಾ ಟಾರ್ಚರ್ ಕೊಡ್ತಿದ್ದೀರಿ? ಸುಮ್ಮನೆ ಮಕ್ಕಳು ಒಳ್ಳೆದಾಗಲಿ ಅಂತ. ಮಕ್ಕಳು ಒಳ್ಳೆದಾಗಲಿ ಟಾರ್ಚರ್ ಕೊಡ್ತಾರೆ. ಮಕ್ಕಳನ್ನು 5 ವರ್ಷದಿಂದ ದೇವರು ಅಂತ ಪೂಜೆ ಮಾಡ್ಬೇಕಂತೆ, 5 ವರ್ಷದಿಂದ 18 ವರ್ಷದ ತನಕ ವಿರೋಧಿಗಳ ರೂಪದಲ್ಲಿ ಇರ್ಬೇಕಂತೆ, 18 ವರ್ಷ ನಂತರ ಸ್ನೇಹಿತರ ರೂಪದಲ್ಲಿ ಇರ್ಬೇಕಂತೆ. ಆ ತರ ನಾವು 5 ವರ್ಷ ನಂತರ ನೀವು ಬೇರೆ ಮನೆಗಳು ಬಡಿತ್ತೆ, ನಾವು ರೋಡಲ್ಲಿ ನೀವು ಒಳ್ಳೆ ರೀತಿ ಓದಿ ಅಂತ ಒಂದು ಕೊಟ್ಟಾನೆ, ಒಂದು ಕೆಳಗೆ ಹೇಳ್ಕೊಂತಾನೆ, ಅದಕ್ಕೇನು ಮಾಡೋಕ್ಕಾಗ್ತಿಲ್ಲ. ಆಯ್ತು, ಹಂಗಾದ್ರೆ ನಾನು ಓದಿದ ಪಾಪ ಕರ್ಮ ಅಂತ ಹೇಳ್ರಿ. ನಾನು ತುಂಬಾ ಕಷ್ಟಪಟ್ಟು ಓದಿದ್ದೆ, ನನಗೆ ಕೆಲಸ ಸಿಕ್ಲಿಲ್ಲ ಅಂತ ನಿಮ್ ಪ್ರಕಾರ ಏನು ಮಾಡೋದು? ನಮ್ಮ ಪುಣ್ಯ ಇರುತ್ತೆ ಕೆಲವು. ಹೇಳಿ ಕಾಂಬ. ನೀನು ನನ್ನ ಮಗಳಿಂದ ನಾವು ತಿನ್ನಬೇಕಂದ್ರೆ ನಮ್ಮ ಪುಣ್ಯ ಬೇಕು. ನೀನು ಹುಡಿದ್ರೆ ನಮ್ಮ ಪುಣ್ಯ ಸ್ವಲ್ಪ ಕೊಡ್ತೀಯಲ್ಲ, ಅದಕ್ಕೆ ನಮ್ಮ ಪುಣ್ಯದಿಂದ ನಿಂಗೆ ಆಗಾಯ್ತೇನು ಆ ಥರ ಮುಂದದ ಅದೆಲ್ಲ ಹೇಳೋಕ್ಕಾಗ್ತಿಲ್ಲ. ಅದೆಲ್ಲ ಬರ್ದಿಟ್ಟಿತ್ತು ಅಂತ ಹೇಳ್ತೀರಿ, ಚೇಂಜ್ ಆಗ್ಬೋದಾ? ಹೇಳ ಚೇಂಜ್ ಆಗಿ ಸ್ವಲ್ಪ ಇರುತ್ತೆ, ಚೇಂಜ್ ಆಗಿ ಮಾಡೋಕ್ಕಾಗ್ತಿಲ್ಲ. ನಿಮ್ಗೆ ಈ ತೋಟ ಕಂಡ್ರೆ ಪೀಸ್ ಆಫ್ ಮೈಂಡ್ ಅನ್ಸುತ್ತೆ ಬಂದಲ್ಲ? ಬೇಜಾರದಲ್ಲ. ಹೆಂಡತಿ ಮೇಲೆ ಸಿಟ್ಟು ಬಂದು ಇಲ್ಲಿ ಬತ್ತಿ, ಮಕ್ಕಳ ಮೇಲೆ ಸಿಟ್ಟು ಬಂದು ಇಲ್ಲಿ ಬತ್ತಿ, ಪಕ್ಕದ ಮೇಲೆ ಸಿಟ್ಟು ಬಂದು ಇಲ್ಲಿ ಬತ್ತಿ, ಕೊಡುವರು ಯಾರಿಗಾರು ಕೊಡುಗೆ ಸಿಟ್ಟು ಸೇರು ಇಲ್ಲಿಗೆ ಬಂದು ಕೂಕಂಬುದು, ಬೇರೆ ಎಲ್ಲಿಗೆ ಗೊತ್ತಿಲ್ಲ. ಈಗ ನಿಮ್ಗೆ ಮೋಟ್ರ್ ಹಾಳೋದಕ್ಕೆ ಅಷ್ಟು ಟೆನ್ಷನ್ ಆಯ್ತು, ಏನು ಮಾಡೋದಿಲ್ಲ, ಹಾಳತ್ತು. ನೀವೇ ಮತ್ತೆ ಹೇಳ್ತೀರಿ ಎಲ್ಲರಿಗೆ ಸಜೆಷನ್ ಕೊಡ್ತೀರಿ, ಟೆನ್ಷನ್ ಮಾಡ್ಕೊಂಬಾಗ ಕ್ಷಣಿಕವಾಗಿತ್ತು. ಇನ್ನೊಬ್ರಿಗೆ ಹೇಳ್ಬೇಕು, ನಮ್ದು ನಾವು ಇಟ್ಕೊಂಡ್ರು ಎಷ್ಟು ಕಡೆ ಇನ್ನೊಬ್ರಿಗೆ ಹೇಳೋ, ಅದೇ ಇರೋದು ಮನುಷ್ಯತ್ವ. ನಾವು ಮಾಡಿದಂಗೆ ನೀವು ಮಾಡಿ ಎಂಬುದಲ್ಲ, ನಾವು ಮಾಡಿದಂಗೆ ನೀವು ಮಾಡಿ ಎಂಬುದಲ್ಲ. ಇವತ್ತು ನಾನು ಎಷ್ಟೋ ಕುಡಿತಾ ಇದ್ದೆ ಆ ಟೈಮಲ್ಲಿ, ಒಂದು ಟೈಮಲ್ಲಿ. ಇವತ್ತು ಕುಟುಗೋಡು ಮನೆಗೆ ಒಂದು 40 ಹುಡುಗರಿದ್ದೆ, ನನ್ನ ಅಳಿದಿಕ್ಕಲ್ಲ ಟೈಪಿನರಲ್ಲ ನನ್ನ ಕುಟುಂಬದಾಗೆ. ನನ್ನ ಮುಂದೆ ಅವರು ಒಂದು ಬೀಡಿ, ಒಂದು ಸಿಗರೇಟ್, ಒಂದು ಡ್ರಿಂಕ್ಸ್ ಮಾಡ್ತಾರಲ್ಲ, ಯಾರು ಇವತ್ತು ಮಾಡೋದಿಲ್ಲ ನನ್ನಿಂದ ಸಣ್ಣವರು. ಅಷ್ಟು ನಮ್ಗೆ ಬೆಲೆ ಕೊಟ್ಕೊಂಡೇ ಇದ್ರು ಇವತ್ತು. ಅದು ನಾವು ಹೇಳೋಕ್ಕಾಗ, ಅವ್ರು ಕೊಡ್ತೀವಿ ನಮಗೆ. ನಾವು ಹಾಗೆ ಹಿರಿಯ ಗುರುಗಳು, ಅಷ್ಟೊಬ್ಬ ಡಾಕ್ಟ್ರ, ಅಳಿಯ ಅಂದರೆ ಅಕ್ಕನ ಮಕ್ಕಳು, ನಮ್ಮ 3 ಜನ ಅಕ್ದಿಕ್ಕಳಿ, 2 ಗಂಡ. ನನಗೆ ಅಳಿದಿಕ್ಕಳು ಅಂದರೆ 2 ಮಗಳ ಗಂಡ, 2 ಅಳಿದಿಕ್ಕಳು, ಸ್ವಂತ ಅಳಿದಿಕ್ಕಳು, ಸೋದ ಅಳಿದಿಕ್ಕಳು. ಒಬ್ಬ ಹೈಸ್ಕೂಲ್ ಹೆಡ್ ಮಾಸ್ಟರ್, ಒಬ್ಬ ಹೋಮಿಯೋಪತಿ ಡಾಕ್ಟರ್, ಗೌರ್ಮೆಂಟ್ ಡಾಕ್ಟರ್ ವಿಧಾನಸೌಧದಲ್ಲಿದ್ದ. ಅವರಿಬ್ಬರು ನನ್ನ ನೋಡ್ರೆ ಕುರ್ಚಿ ಮೇಲೆ ಕೂತ್ರಿ, ಮತ್ತೆ ಎದ್ದು ಆಗ್ತದೆ ನಾನು ಬಂದರೆ, ಮನೆಗೆ ಬಂದರೆ. ನಾನು ಅವ್ರು ನಿಮ್ಮ ಹೆಂಡತಿ ಬಗ್ಗೆ ಒಂದೆರಡು ಮಾತು ಹೇಳಿ ಕಮ್ಮ. ಹೆಂಡತಿ ಬಗ್ಗೆ ಅವಳಿ ಸ್ವಲ್ಪ ಅನ್ಎಜುಕೇಟೆಡ್ ಅಲ್ಲ, ಸ್ವಲ್ಪ ಒಂದ್ಸಲ ಸಿಟ್ಟು ಬತ್ತು, ಒಂದ್ಸಲ ಎದುರಿಗೆ ಬೈತಾಳೆ, ಹಿಂದೆ ಬರಲ್ಲ ಅಂತಾಳೆ ಅಷ್ಟೇ, ಮತ್ತೆ ಅಂತ ಹೇಳ್ತಾಳೆ ಅಷ್ಟೇ. ನೀವು ಗಂಡದಾಗಿ ಒಂದು ಮೆಸೇಜ್ ಕೊಡಿ, ಒಂದು ಒಳ್ಳೆ ಇದರಿಂದ. ಯಾರು ಕೈ ಕಟ್ಟಿ ಕುಳಿಸಿ ಬಡಿ, ವರ್ಷ ಆಯ್ತು ನಮ್ಗಂತ ಎಣ್ಸ್ಕೊಂಬೇಡಿ. ನನಗೆ 20 ವರ್ಷದ ಮೇಲೆ ಆಯ್ತು. 20 ಮೇಲೆ ನಾವು ಈಗ ಕೆಲಸ ಮಾಡೋದು ಸ್ಟಾರ್ಟ್ ಮಾಡೋದು ಪುನಃ. ಸೆಕೆಂಡ್ ಇನ್ನಿಂಗ್ಸ್ 24ರಿಗೆ ಹಳ್ಳಿ ಮನೆಯಾಗಿದ್ದು ಗೊಬ್ಬರ ಹೊತ್ತದ್ದು ಇದೇ ಕೆಲಸ ಮಾಡೋದು ನಾವು. ಒಂದು 53 ಗದ್ದೆ ಸಾಗುವಳಿ ಮಾಡ್ಕೊಂಡೇ ಇದ್ದದ್ದು. ಆಮೇಲೆ ಮರಿ ಕೂಡ ಊರು ಬಿಡ್ತು. ಬೆಂಗಳೂರಲ್ಲಿ ಒಂದು 7 ಹೋಟ್ಲು 2 ಅಂಗಡಿ ಮಾಡಿದ್ವಿ. ಪುನಃ ಒಂದು ದಬ್ಬಿ ಕಟ್ಟೆಲ್ಲ ಅಂಗಡಿ ಮಾಡಿ 10 ವರ್ಷ ಇದ್ದೆ. ಮತ್ತು ಮಕ್ಕಳೆಲ್ಲ ಓದಿ ಸ್ವಲ್ಪ ಆದ್ಮೇಲೆ ನಮ್ಗೆ ಈ ಬಂಡವಾಳ ಖರ್ಚು ಸಾಕಾಗಿಲ್ಲ ಅಂತ ಮತ್ತೆ ಪುನಃ ಬೆಂಗಳೂರಲ್ಲಿ ಹೋಗಿ ಬಂತು. ನಮಗೆ ಕಾಯಿಲೆ ಮೇಲೆ ಟ್ರೀಟ್ಮೆಂಟ್ ತಗೊಂಡು 10 ವರ್ಷ ಆಯ್ತು. ಪುನಃ ಇನ್ನೇನಂತ ಹಳ್ಳಿಗಳಲ್ಲಿ ಕುಟ್ಟುಗೋರಲ್ಲ ಬೈ ಬತ್ತಲ್ಲ, ಹಂಗೆ ಬಂದು ನಮ್ಮ ಅಂದ್ರೆ ನಿಮ್ಗೆ ಬಂದಿರೋ ಕ್ಯಾನ್ಸರ್ ಅನ್ನ ಮೀರಿ ನೀವು ಅದ್ರ ಮೇಲೆ ತೋಟ ಮಾಡೋದು. ನಿಮ್ಗೆ ಎಂತ ಅನ್ಸುತ್ತಾ ಆ ಒಂದು ದೊಡ್ಡ ಕಾಯಿಲೆಯಿಂದ ನೀವು ಬಂದ್ರಲ್ಲ, ಅಷ್ಟೊತ್ತಿಗೆ ನಿಮ್ಗೆ ಯಾವ ತರ ನಂಬಿಕೆ ಇತ್ತು? ನನ್ನ ಒಂದು ಹೇಳುದಾದ್ರೆ ಕ್ಯಾನ್ಸರ್ ಯಾವತ್ತು ಪೇಷಂಟಿಗೆ ಹೇಳುವುದಿಲ್ಲ, ಡಾಕ್ಟರಲ್ಲಿ ಯಾರೇ ಇಲ್ಲಿ. ಹೌದು, ಬೇರೆಯವರಿಗೆ ಹೇಳಿ ಅವ್ರಿಗೆ ಹೇಳ್ಬೇಡಿ ಅಂದ್ರೆ ನಂಗೆ ಆಗಲ್ಲ. ಡೈರೆಕ್ಟ್ ನನ್ನ ಮಕ್ಕಳಿಗೆ, ನಮ್ಮ ಸಂಬಂಧಿಕರಿಗೆ ಗೊತ್ತಿರೋ ಮುಂಚೆ ನನಗೆ ಗೊತ್ತು. ಡಾಕ್ಟರ್ ಡೈರೆಕ್ಟ್ ನಿಮ್ಗೆ ಹೇಳದ್ದು? ಡಾಕ್ಟರ್ ನನಗೆ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು? ನಮ್ಮ ಸೊಚಿ ಹೇಳ್ದಳಲ್ಲ, ನಾನು ಹೇಳಂದೆ ಮಕ್ಕಳಿಗೆ ಹೇಳ್ಬೇಡ, ಮಕ್ಕಳ ತಲೆ ಬಿಸಿ ಮಾಡ್ಕೊಂತು. ನನ್ನ ಸೊಚಿ ಜ್ಯೋತಿ ಅಂತ ಅವಳು ಕಿರಿಯಳಿದ್ದಾಳಲ್ಲ, ಹಿರಿ ಮಗಳು, ಈಗ ಬ್ರಹ್ಮ ಮಹೇಶಲ್ಲಿದ್ದಾಳೆ. ಅವಳು ಹೇಳು ಓಪನ್ ಆಗಿ ಹೇಳ ಮಗ ಅಂದೆ. ನನಗೇನು ಅನ್ಸಲ್ಲ ಅದು. ಅವಾಗ ಯಾರಿಗೂ ಮದುವೆ ಮಾಡಲಿಲ್ಲ, ಇಬ್ಬರಿಗೂ ಹೆಣ್ಗಳಿಗೆ. ಒಂಚೂರು ನೋವಿತ್ತು ಅಷ್ಟು ಬಿಟ್ರೆ. ನನ್ಗೆ ಗೊತ್ತಾಗಿ 1 ವಾರದ ಮೇಲೆ ನನ್ನ ಮಕ್ಕಳಿಗೆ ಗೊತ್ತಾದ್ದು. ಅದರಲ್ಲಿ ಒಂದು ಹೇಳ್ಬೇಕಂದ್ರೆ, ನನ್ನ ದೋಸ್ತ ಇವರು ಭೋಜನ ಅಂತಿದ್ರು ಬೆಂಗಳೂರಲ್ಲಿ ಹೋಟ್ಲು. ಅವ್ರಿಗೆ ನಾನು ಹೇಳಿದೆ. ಅವರು ಅದೇ ದಿನ ಸಾಯಂಕಾಲ ಹೋಗುವಾಗ ಏನೋ ಒಂದು ಅವರಿಗೆ ಎಂಥದ್ದು ಗೊತ್ತಿಲ್ಲ, ಅದೇ ದಿನ ಒಂದು ಗಾಡಿಯಲ್ಲಿ ಬಿದ್ದು ಅವ್ರಿಗೆ ಸ್ವಲ್ಪ ಏಟ್ ಮಾಡ್ಕೊಂಡು, ನಾವು ಆತ್ಮೀಯರು, ಭಾರೀ ಆತ್ಮೀಯರು. ಇವತ್ತು ಜೀವ ಒಂದು ದೇಹ ಎರಡಾದರೂ ಜೀವ ಒಂದು ಆ ಥರದಲ್ಲಿ ನಾವಿತ್ತು. ಅಷ್ಟು ಒಂದು ಒನ್ನೆ ಇದಿತ್ತು, ಇವತ್ತು ಇದೆ. ನೀವೀಗ ಈ ತರ ಒಂದು ಕಾಯಿಲೆಯಿಂದ ಕೆಲವರೆಲ್ಲ ಇವಾಗ ತುಂಬಾ ಅದು ಸರ್ವೇ ಸಾಮಾನ್ಯ ಆಗಿದೆ ಆ ಕಾಯಿಲೆ. ಅಂತವರಿಗೆ ಹೆದರ್ಕೊಳ್ಳೋರಿಗೆ ಏನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಕಾನ್ಫಿಡೆನ್ಸ್ ಇಂದಾನೆ ನಾವು ಗೆಲ್ಬೋದಾ? ನಮ್ಮ ಸ್ಥೈರ್ಯ ಇದೆ, ಮನಸ್ಥೈರ್ಯ 50%. ಒಂದ್ ವೇಳೆ ನಾವು ಹೆದರ್ಕೊಂಡ್ರೆ ಹೇಳೋಕತ್ತಿಲ್ಲ. ಸ್ವಲ್ಪ ಆಯ್ತಲ್ಲ, ಅದು ಆಯ್ತಲ್ಲ, ಇದು ಆಯ್ತಲ್ಲ ಅಂತ ಹೇಳ್ರೆ ನಮ್ಮ ಸೊಸೆಗೂ ಬಂದಿತ್ತಲ್ಲ ಒಂದು ಇದು, ನನ್ನ ಅಕ್ಕನ ಮಗಳಿಗೆ.
ಅವಳಿಗೆ ನಾನೇ ಧೈರ್ಯ ತುಂಬಿ ಹಾಂ ಅವಳು ಟ್ರೀಟ್ಮೆಂಟ್ ಸರಿ ಮಾಡಿದೆ, ಅವರಿಗೆ ಹುಷಾರಾದಳಲ್ಲಿ. ಅಂದರೆ ಯಾವತ್ತು ನಮ್ಮ 50% ಅಷ್ಟು ನಮ್ಮ ಕಾನ್ಫಿಡೆನ್ಸ್. ನಮಗೆಲ್ಲ ಬೇರೆ ಅರ್ಧಂಬರ್ಧ ಇಂಗ್ಲೀಷ್ ಬಿಟ್ಟು ಶಾಲೆಗೆ ಹಬ್ಬಕ್ಕೆ ಇದೆ ಹೂಡಕ್ಕೆ. ಲಾಸ್ಟಿಗೆ ಒಂದು ಮೆಸೇಜ್ ಅಂದರೆ ಕೋಟ್ ಹೇಳುದಿಲ್ಲ ನೀವು ಎಂತ ಎಲ್ಲರೂ ಶ್ರಮ ಪಡಿ, ದುರಾಶೆಗೆ ಹೋಗ್ಬೇಡಿ, ಇದ್ದದೆಲ್ಲ ತೃಪ್ತಿ ಪಡಿ. ಯಾರೋ ದುಡ್ಡು ಮಾಡಿದ್ರೆ ನಾವು ದುಡ್ಡು ಮಾಡೋಕೆ ಹಾಯ್ಬೇಡಿ. ಈಗಳೆಲ್ಲ ಗೊತ್ತಲ್ಲ, 1 ಲಕ್ಷ ಹಾಕಿ 2 ಲಕ್ಷ ಬರ್ತಂದೇಳಿ ಎಲ್ಲ ಕಳ್ಕೊಂತೀರಲ್ಲ ನೀವಲ್ಲ. ನಾವು 1 ರೂಪಾಯಿ ಅದಕ್ಕೆ ಕಳ್ಕೊಳ್ಳೆ. ನಾವು ಕಳ್ಕೊಂಡಿದ್ದು ಬೇರೆ, ನಮ್ಮ ಸ್ವಂತಕ್ಕೆ ಕಳ್ಕೊಂಡಿದ್ದು ಬಿಟ್ರೆ ಯಾರಿಗೆ ಕೊಟ್ಟು 1 ರೂಪಾಯಿ ಏಮರ್ಸಿ ನಾವು ಇವತ್ತು ಜೂಮ್ ಅಂತ ಕಳ್ಕೊಳ್ಳಿಲ್ಲ. ಅಗ್ಗ ವಸ್ತು ಬೆಲೆ ಸಿಕ್ಕತ್ತಂದ್ರೆ ನಾವು ಮಾಡಲಿಲ್ಲ, ಬೇರೆ ಕಳ್ಕೊಂಡಿತ್ತು. ಇವತ್ತು 100 ರೂಪಾಯಿ ಇದ್ರು ಯಾರಿಗಾರು ಕೊಟ್ಟು ಹತ್ತು ಬಿಟ್ರೆ ಗೊತ್ತಿದ್ದು. ಜನರಿಗೆ ಏನು ಅಂದರೆ ಈಗ ಜನರ ಜೊತೆ ನಾವು ಬೆರಿಬೇಕಾ? ನ್ಯೂಕ್ಲಿಯರ್ ಫ್ಯಾಮಿಲಿ ಈಗೆಲ್ಲ ಕುಟುಂಬ ದೊಡ್ಡದಿಲ್ಲ, ಒಂದ್ ಮನೇಲಿ ಒಂದೇ ಮನುಷ್ಯರು. ಹೌದು, ಈ ತರ ಹಾತ್ ಇತ್ತಿದ್ದು ಸರಿ ಅನ್ಸ್ತಿತ್ತ? ಇಲ್ಲ ಅನ್ಸುದಿಲ್ಲ. ನಮ್ಮ ಸರಿ ಮಾಡೋಕೆ ಆಗ್ತಿಲ್ಲ. ನಾವು ಅದೇ ತರ ಅಷ್ಟೇ, ಅದಕ್ಕೆ ಸರಿಯಾಗಿ ನಾವು ಹೋಗ್ಬೇಕು. ಈ ಒಕ್ಕಣ್ಣ ಒಂದ್ ಕಣ್ಣಿನ ರಾಜ್ಯ ಅಂತಿದಂತೆ, ಅಲ್ಲಿ ಹೋಗ್ಬೇಕಂದ್ರೆ ಹೋಗಿ ಬರ್ಬೇಕಂದ್ರೆ ಒಂದ್ ಕಣ್ಣು ಮುಚ್ಕೊಂಡೇ ಇರ್ಬೇಕು. ಬಂದ ಮೇಲೆ ಹೇಳ್ಕೊಂತಾರೆ, ಇಲ್ಲಾಂದ್ರೆ ಕಣ್ಣಿಗೆ ಹಾಕಿ ತೆಗೆದು ಬಿಡ್ತು ಅದು. ಇದು ಹಾಗೆ ಪ್ರಪಂಚ ಯಾವ ರೀತಿ ಇದೆ ಅದು ಸರಿ ಅನುಸರಿಸಿ ನಾವು ಅಷ್ಟೇ. ನಾನು ಯಾಗಳಿಗೂ ಪ್ರಪಂಚ ಅಗೇನ್ಸ್ಟ್ ಟೈಮ್ ಹೋಗ್ತಿರುತ್ತೆ, ಸತ್ಯ ಧರ್ಮ ಬಿಡುಕಾಗ ಎಲ್ಲ ಫಸ್ಟಾರಿಗೆ ಯಾರಿಗೂ ಗೊತ್ತಾಗಿಲ್ಲ, ಎಕ್ಸ್ಪೀರಿಯನ್ಸ್ ಆಯ್ತಂದ್ರೆ ಎಕ್ಸ್ಪೀರಿಯನ್ಸ್ ಆಯ್ತು ಎಲ್ಲರೂ. ಬಟ್ ನಮ್ಗೆ ಗೊತ್ತಾ, ನಮ್ಗೆ ಆಗಲಿಕ್ಕೆ ಪ್ಯಾರೆಂಟ್ ಲೆವೆಲ್ ಎಂದು ಗೊತ್ತಿಲ್ಲ ನಾವು ಮರಿಯಪ್ಪಲ್ಲರಿಗೆ. ಈಗ ಪ್ಯಾರೆಂಟ್ ಲೆವೆಲ್ 5-6 ನಮ್ಮನೆ ಹತ್ತದಕ್ಕೆ ಏನು ಮಾಡೋಕತ್ತು. ನಮ್ಗೆ ಗೊತ್ತಿದ್ದು ಗೊಬ್ಬರ, ಸೊಪ್ಪು, ದರ್ಲಿ ಮತ್ತು ಹೋಟ್ಲಿಗೆ ಇಡ್ಲಿ ವಡಿ ಅಷ್ಟೇ. ಅಂದ್ರೆ ಕೊನೆಯದಾಗಿ ಎಲ್ಲರೂ ಶ್ರಮ ಪಡಿ ಎಂತ ಲೋಕ ಸಮಸ್ತ ಸುಖಿನೋ ಭವಂತು. ಅಂದ್ರೆ ಲೋಕ ಒಳ್ಳೇದೇ ನಾವೆಲ್ಲ ಸುಖಿಗಳಾಗ್ತೀವಿ ಅಂತ. ದೇಶ ಒಳ್ಳೇದಾಗ್ಬೇಕು, ಹಳ್ಳಿ ಒಳ್ಳೇದಾಗ್ಬೇಕು. ಹಳ್ಳಿಯಿಂದ ದಿಲ್ಲಿ ಅಂತಾರಲ್ಲ, ಹಳ್ಳಿ ದೇಶ ಒಳ್ಳೇದಂದ್ರೆ ಹಾಗೆ ಎಲ್ಲ ಮೂಲೆ ಮೂಲೆ ಹಳ್ಳಿ ಒಳ್ಳೇದ, ದೇಶ ಒಳ್ಳೇದಂತ ಅಷ್ಟೇ. ಹಾಗೆ ಮತ್ತೇನಾಗುತ್ತೆ? ನಿಮ್ಗೆ ಪೊಲಿಟಿಕ್ಸ್ಗೆ ಎಂಟ್ರಿ ಕೊಡ್ಕಂತ ಇಷ್ಟ ಇತ್ತು ಅಲ್ಲ? ಇಷ್ಟ ಇತ್ತಲ್ಲ, ಎಂತ ಈಗ ಅದು ಇನ್ನೂ ಹೋಗ್ತಿಲ್ಲ, ಇನ್ನು ಹೋಗೋದಿಲ್ಲ. ರಾಜಕೀಯ ನಮ್ಮ ನೇತಾರ ಒಬ್ಬಿದ್ದ 10 ವರ್ಷದಿಂದ ಒಳ್ಳೆ ರೀತಿ ಆಡಳಿತ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಅದ್ರ ಬಗ್ಗೆ ಖುಷಿ ಇದೆ, ಹೆಮ್ಮೆ ಇದೆ. ಪ್ರಧಾನಮಂತ್ರಿ ಬಗ್ಗೆ, ನರೇಂದ್ರ ಮೋದಿ ಬಗ್ಗೆ ನ್ಯಾಚುರಲ್. ಯಾಕಂದ್ರೆ ಅವರಿಗೆ ಹೆಂಡ್ರ ಮಕ್ಕಳು ತಿಂತಿಲ್ಲ. ನಮ್ಗೆ ತಕ್ಕ ಬರಲ್ಲ, ಇತ್ತಕ್ಕ ಬರಲ್ಲ, ಹಾರ್ಕೊಳ್ಳಿ ಅಂತ ಅವ್ರಿಗೆ ಯಾರು ಹೇಳೋರಿಲ್ಲ. ದೇಶಕ್ಕಾಗಿ ಇರೋದವ್ರು, ದೇಶಕ್ಕಾಗಿ ಹೋರಾಡೋದು ಅಷ್ಟೇ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಹಾಗೆ ಫೈನಲಿ ನಾನು ಅಲ್ಲಿ ತೋಟದಿಂದ ಮನೆಗೆ ರಿಟರ್ನ್ ಹೋಗಬೇಕಿತ್ತು. ಏನಕ್ಕಂದರೆ ನಾನು ಮತ್ತೆ ಊರಿಂದ ವಾಪಸ್ ಹೋಗಬೇಕಿತ್ತು. ನನ್ನ ಮಗನ ಬಿಟ್ಟು ಬಂದಿದ್ದೆ ಅಲ್ಲೇ. ಏನಕ್ಕಂದರೆ ನನ್ನ ಮಗನಿಗೆ ಎಕ್ಸಾಮ್ ಇರೋದ್ರಿಂದ ನಾನು ಕರ್ಕೊಂಡು ಬಂದಿರಲಿಲ್ಲ ಇತ್ತು. ಈ ವಿಡಿಯೋ ಕಂಪ್ಲೀಟ್ ನಿಮಗೆ ಒಂದು ಹಳ್ಳಿಯ ಸೊಬಗು. ಹಾಗೆ ಇದು ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಮುಂದಿನ ದಿನಗಳಲ್ಲಿ ಸ್ಟಡಿ ರಿಲೇಟೆಡ್ ಹಾಗೆ ಯಾವುದೇ ರಿಲೇಟೆಡ್ ವೀಡಿಯೋಸ್ ಬೇಕಾದರೆ ನನಗೆ ಯಾವ ರೀತಿ ಬೇಕಂತ ಕಮೆಂಟ್ ಮಾಡಿ. ಸೊ ದಟ್ ನನಗೆ ವೀಡಿಯೋಸ್ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತದೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.